ನಮಸ್ಕಾರ. ಕಥಾಕಥನದ ಕೇಳುಗರಿಗೆ ಕಥಾಕಥನದ ಈ ಸಂಚಿಕೆಯಲ್ಲಿ ಲೇಖಕಿ ಜಯಶ್ರೀ ದೇಶಪಾಂಡೆಯವರ ಸ್ಥವಿರ ಜಂಗಮಗಳಾಚೆ ಕಥಾ ಸಂಕಲನದಿಂದ ಆಯ್ದಂತಹ ಒಂದು ಕತೆ ಪತಿ ಪತ್ನಿ ಔರ್ ಓ ಎಂಬ ಈ ಕಥೆಯನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇನೆ. ಕಥೆಯ ಬಗ್ಗೆ ಹೇಳುವುದಾದರೆ, ಮಾತೃತ್ವದ ಬಯಕೆ ಹೆಣ್ಣಿಗೆ ಸಹಜ. ದಾಂಪತ್ಯಕ್ಕೆ ಅರ್ಥ ಬರುವುದು, ಬದುಕಿನ ಪೂರ್ಣತೆ ದಕ್ಕುವುದು ಅವಳ ಮಡಿಲಲ್ಲಿ ಒಂದಾದರೂ ಮಗು ಆಡಿದಾಗಲೇ, ಅವಳ ಅಳು ನಗುವಿಗೂ ರಂಗೇರುವುದು ಆಗಲೇ. ಇಲ್ಲಿ 18 ಗೊಂದಲಗಳ ಏರಿಳಿತ ತಮ್ಮ ಅಖಂಡ ಪ್ರೀತಿಯನ್ನೂ ದಾಟಿ ಚಾಚಿದರೂ ಕೊನೆಯಲ್ಲಿ ಗೆಲ್ಲುವುದೇನು ಎನ್ನುವ ಕಥೆಯೇ ಪತಿ ಪತ್ನಿ ಔರ್ ಓ. ನಿನ್ನೆ ಮಧ್ಯಾಹ್ನ ಸನಿ ಆಫೀಸ್ನಿಂದ ಫೋನ್ ಮಾಡಿ, ಇವತ್ತು ಸಂಜೆ ಸಿಂಘಾನಿಯ ಮನೆಗೆ ನೀನು ಬರ್ತಿತಾನೆ ಎಂದು ಕೇಳಿದ್ದ. ಇಲ್ಲ, ನನ್ನನ್ನು ಲೆಕ್ಕಕ್ಕೆ ಹಿಡಿಬೇಡ ಎಂದಿದ್ದೆ. ನೀನೂ ಹೋಗಬೇಡ ಎಂದು ಹೇಳಬೇಕೆನಿಸಿದ್ದನ್ನು ಕಷ್ಟಪಟ್ಟು ತಡೆದುಕೊಂಡೆ. ಯಾಕೆ ಬೇಡ ಅನ್ನುತ್ತೇನೆ ಎಂಬುದಕ್ಕೆ ಸಮಜಾಯಿಷಿ ಕೊಡಲಾರೆನಾದರೂ ಅವನು ಅಲ್ಲಿಗೆ ಹೋಗುವುದು ನನಗೆ ಇಷ್ಟ ಇರಲಿಲ್ಲ. ಆದರೆ ಅವನ ಮೇಲೆ ನನ್ನ ಇಷ್ಟವನ್ನು ಹೇರುವುದೂ ನನಗಿಷ್ಟವಿಲ್ಲ. ಮುಂಬೈ ಬಿಸ್ನೆಸ್ ಜಗತ್ತಿನವರಿಗೆಲ್ಲ ಇದೇ ಸ್ವಂತ ತವರೂರು. ಎಲ್ಲೆಲ್ಲಿಂದಲೂ ಬಂದು ಇಲ್ಲಿಗೆ ಸೇರಿದವರಾಗಿ ತಳ ಊರಿ ಕಚ್ಚಿಕೊಂಡು ದೇಶ ಉದ್ಧಾರ ಮಾಡುತ್ತಿರುವ ಈ ಸಿಂಘಾನಿಯಾನಂತ ಪಕ್ಕಾ ಬಂಡವಾಳಶಾಹಿ ಜನಗಳು ಪಾರ್ಟಿ ಮಾಡುವ ಹೊಸ ಹೊಸ ನಮೂನೆಗಳನ್ನು ನಾನು ಇದೇ ಮುಂಬೈಯಲ್ಲೇ ಕಂಡಿದ್ದು. ಭರಪೂರ ಲಾಭ ತರುವ ಬಿಸ್ನೆಸ್ ಎಂಬ ಸುಂದರ ವಿಶೇಷಣವನ್ನು ಅಂಟಿಸಿಕೊಂಡ ವ್ಯಾಪಾರಗಳನ್ನು ದಿನವಿಡೀ ಕನಸಿ ಅದನ್ನು ಸಾಕಾರಕ್ಕೆ ತರಲು ಅಹರ್ನಿಶಿ ದುಡಿದು ಖರೀದಿದಾರನಾದ ಕ್ಲೈಂಟ್ ಎಂಬ ಪ್ರಾಣಿಗೆ ತಾನು ಹಾಕಿಸಿಕೊಂಡ ಟೋಪಿಯ ಅನುಮಾನವೇ ಬಾರದಂತೆ ಯಾಮಾರಿಸಿ ತಮ್ಮ ತಿಜೋರಿ ತುಂಬಿಕೊಂಡು ಮುಚ್ಚಿ ಮುಗುಳ್ನಕ್ಕು ಮತ್ತೆ ನಾಳೆಯ ಲಾಭಕ್ಕೆ ಅಣಿಯಾಗುವ ಚಂದ ಇವರದೇ. ಅದೇ ಇಡೀ ವಾರದ, ತಿಂಗಳ ಮತ್ತು ವರ್ಷದ ಕತೆ. ಇದೆಲ್ಲದರಲ್ಲಿ ಮುಳುಗಿ ಮುಳುಗಿ ಏಳುತ್ತಾ ವಾರಕ್ಕೊಮ್ಮೆ ಬರುವ ಶನಿವಾರದ ರಾತ್ರಿಯ 9ರ ನಂತರ 18 ಜನ ಕಾಕ್ಟೇಲ್ ಕುಡಿಯಲು ಶುರು ಹಚ್ಚಿದರೆ ಒಬ್ಬಿಬ್ಬರು ವಾಂತಿ ಆಗಿ ಬಿದ್ದರೂ ಬಿದ್ದರೆಂತಲೇ ಲೆಕ್ಕ. ಅದೇ ಭಯ ಸನಿಯ ಬಗ್ಗೆ ನನಗಿದ್ದದ್ದು. ನಿನ್ನೆಯೂ ಅಷ್ಟೇ. ಸಿಂಘಾನಿಯ ಮನೆಯ ಪಾರ್ಟಿ ಮುಗಿಸಿ ಅವನು ಬರುವಾಗ ರಾತ್ರಿ ಆಗಲೇ ತಾರೀಕು ತನ್ನನ್ನು ಬದಲಿಸಿಕೊಂಡಿತ್ತು. ಹೊರಡುವಾಗಲೇ ಸನಿ ಹೇಳಿದ್ದ, ವಾಪಸ್ ಬರಲಿಕ್ಕೆ ಸ್ವಲ್ಪ ತಡ ಆದೀತು ಪ್ರೀ. ನನ್ನ ಹೆಸರನ್ನು ಪೂರ್ತಿಯಾಗಿ ಪ್ರೀತಿ ಅಂತ ಕರೆಯುವುದಿಲ್ಲ ಅವನು. ಇರುವ 2 ಅಕ್ಷರವನ್ನೇ ಸಣ್ಣದು ಮಾಡಿ ಫ್ರೀ ಅಂತಾನೆ. ಆಮೇಲೆ ಗುರ್ ಅಂದುಗಿಂದೀಯಾ ನನ್ನ ಮೇಲೆ. ನಾನೂ ನಕ್ಕೆ. ನೀನು ಒಂದೇ ಗಂಟೆಯಲ್ಲಿ ಮರಳಿ ಬಂದರೂ ನಾ ಗುರ್ರೆನ್ನುವುದಿಲ್ಲ ಅಂತ ಖಾತ್ರಿ ಇದೆಯೇ ನಿಂಗೆ? ನನ್ನ ಎಡತೋಳನ್ನು ಹಿಡಿದು ತಿರುಗಿಸಿಕೊಂಡು ನನ್ನ ಮೂಗಿನ ತುದಿಯನ್ನು ತನ್ನ ತೋರು ತರ್ಜನಿ ಬೆರಳುಗಳ ನಡುವೆ ಹಿಡಿದು ಹಿಂಡಿದ ಸನಿ. ಅಂದ ಹಾಗೆ ನಾನು ಅವನನ್ನು ಸುನೀಲ ಅನ್ನಲ್ಲ, ಸನಿ ಅಂತೇನೆ. ಅಯ್ಯೋ ನೋಯುತ್ತೆ ಬಿಡು ಏಯ್, ನಾನು ಕೂಗಿದೆ. ಸನಿ ನಕ್ಕ. ಮತ್ತೆ ನನ್ನ ಜೊತೆ ಬಂದು ಬಿಡು ಅಂದರೆ ಡೌಲು ಬಡಿತಾ ಇದ್ದೀಯಲ್ಲ, ಇಲ್ಲಿ ಕೂತೇನು ಕಡಿತೀಯಾ? ನಾನು ಮೈ ಮುರಿದು ಆಕಳಿಸಿದೆ. ಇಲ್ಲ, ನೀನು ಹೋಗು, ನನಗೊಂದಿಷ್ಟು ಫ್ರೀಡಮ್ ಬೇಕು. ಓಯ್ ಚೆಲುವೆ, ಅದೇನು ಸಮಾಚಾರ? ನನಗೇನೋ ವಾಸನೆ ಬರ್ತಾ ಇದೆ. ಫ್ರೀಡಮ್ ಬೇಕಂತೆ. ನಿನ್ನ ಫೇಸ್ಬುಕ್ಕು ವಾಟ್ಸಪ್ಪನ್ನು ಮೀರಿದ್ದೇನಾದರೂ ಉಂಟಾ ಅಂತ. ಈಗ ನಾನವನನ್ನು ಜೋರಾಗಿ ಜಿಗುಟಿದೆ.
ನೀನು ಬಂದಮೇಲೆ ಎಲ್ಲ ಗುಟ್ಟು ತಿಳ್ಕೊ ಆಯ್ತಾ? ಮತ್ತೆ ನಿನ್ನದೇ ಈ ಕಂಬದಂಥ ಕಾಲುಗಳ ಮೇಲೆ ವಾಪಸ್ ಬಾ ಮರಿ. ಸನಿ ನನ್ನ ಪಕ್ಕ ಉರುಳಿ ನನ್ನ ಕೈ ಎಳೆದ. ನೀ ಇಷ್ಟೆಲ್ಲ ಹೇಳಿದಾಗ 2 ಪೆಗ್ ಅಲ್ಲಿ ಯಾಕೆ, ಇಲ್ಲೇ ಏನಾದರೂ? ನನ್ನ ಕುತ್ತಿಗೆಯ ಹಿಂದಿನ ಕೂದಲ ರಾಶಿಯಲ್ಲಿ ಕೈ ತೂರಿಸಿದ. ಅವನನ್ನು ತೋಳು ಹಿಡಿದು ನೂಕಿ ನಾನಲ್ಲಿಂದ ಎದ್ದೆ. ಟಿವಿ ಹಚ್ಚಿದರೆ ಮತ್ತದೇ ಮೈ ಕೈಕಾಲುಗಳಿಗೆ ಸ್ಟ್ರೋಕ್ ಹೊಡೆದಂತೆ ಅದುರಿಸುವ ಡಾನ್ಸ್, ಇಲ್ಲ ಸಾವಿನ ಸುದ್ದಿಯನ್ನು ಐಟಮ್ ಸಾಂಗ್ನಷ್ಟು ಅಲಂಕರಿಸಿ ಹಗಲಿರುಳು ಬಿತ್ತರಿಸುವ ಸುದ್ದಿ ಚಾನೆಲ್ಗಳ ಗಲಾಟೆ, ತಲೆ ಚಿಟ್ಟು ಹಿಡಿಸುವ ಡಿಬೇಟ್ಗಳು, ಕ್ರಿಸ್ಮಸ್ ಕೇಕಿನಂತೆ ಭರ್ಜರಿ ಬಣ್ಣ ಮೆತ್ತಿಕೊಂಡು ಬಗೆ ಬಗೆಯ ಹುನ್ನಾರ ನಡೆಸುವ ಹೆಣ್ಣುಗಳು ತುಂಬಿರುವ ಹಿಂದಿ, ಕನ್ನಡ, ಮರಾಠಿ ಸೀರಿಯಲ್ಗಳು. ಅವೆಲ್ಲ ದಾಟಿ ಮುಂದೆ ಹೋದರೆ ಹೊಡಿ ಬಡಿ ಕಡಿ ಸಿನೆಮಾಗಳು. ಸನಿ ಕೈಯೊಳಗಿನ ಆಕರ್ಷಕ ಬಾಟಲಿಯಿಂದ ಪುಸಪುಸನೆ ಸೆಂಟ್ ಬೀರಿಕೊಳ್ಳುತ್ತಿದ್ದ. ಓಯ್ ಸಾಕು ಬಿಡು, ಅಲ್ಲಿ ಯಾರನ್ನ ಇಂಪ್ರೆಸ್ ಮಾಡುವ ಇರಾದೆ ನಿಂದು? ನಾನು ಛೇಡಿಸಿದ್ದಕ್ಕೆ ಅವ ನಕ್ಕ. ಛೇ ಛೇ, ಆ ಹಕ್ಕು ನಿನಗೇ ಇರಲಿ. ನನ್ನ ಕೈಯೊಳಗಿನ ಮ್ಯಾಗಝಿನ್ ಎತ್ತಿ ಸುರುಳಿ ಮಾಡಿ ಅವನತ್ತ ಬೀಸಿದೆ. ತಪ್ಪಿಸಿಕೊಂಡು ಕ್ಷಣಾರ್ಧದಲ್ಲಿ ಬಾಗಿಲು ದಾಟಿದ ಸನಿ. ಮತ್ತೆ ಅರೆ ನಿಮಿಷದಲ್ಲಿ ಅವನ ದಡದಡನೆ ಹಾರಿ ಹಾರಿ ಮೆಟ್ಟಿಲುಗಳನ್ನು ಇಳಿಯುವ ಸದ್ದು. ಅಲ್ಲ, ನೀನು ಲಿಫ್ಟಿನಲ್ಲಿ ಯಾಕೆ ಓಡಾಡಲ್ಲ? ಅಂದರೆ ಇಳಿಯಲು ಲಿಫ್ಟ್ ಯಾಕೆ? ನನ್ನ ಕಾಲು ನೋಡು, ಹೇಗೆ ಫುಟ್ಬಾಲ್ ಆಟಗಾರನ ಕಾಲಿದ್ದ ಹಾಗಿವೆ. ಲಿಫ್ಟು ಗಿಫ್ಟು ಎಲ್ಲ ನಿಮ್ಮಂಥ ಕೈಲಾಗದವರ ಸಾಧನಗಳು. ನನ್ನ ಕೇಳಿದರೆ ಮನುಷ್ಯರು ತಮ್ಮ ಕಾಲುಗಳ ಪ್ರಯೋಜನವನ್ನೂ ಅಂತ ಕಾಲುಗಳ ಸಮರ್ಥ ಬಳಕೆಯ ಬಗ್ಗೆ ಒಂದು ದೊಡ್ಡ ಉಪನ್ಯಾಸವನ್ನೇ ಶುರು ಹಚ್ಚಿಕೊಳ್ಳುವ ಭಂಡ ಅವನು. ಆದರೆ ಅವನ ಒಂದೊಂದು ಮಾತು ಸತ್ಯ ಅಂತ ನನಗೆ ಗೊತ್ತಿದ್ದ ಸಂಗತಿ. 6 ಅಡಿ ಎತ್ತರದ ಶರೀರಕ್ಕೆ 80 kg ತೂಕದ ಕಬ್ಬಿಣದಂಥ ಫಿಸಿಕ್ ಅವನದು. ಅದು ನಮ್ಮ ಫ್ಲ್ಯಾಟ್ ಇರುವ 8ನೇ ಮಹಡಿಯವರೆಗಿನ 90 ಮೆಟ್ಟಿಲುಗಳನ್ನು ದಡದಡನೆ ಏರಿಳುವ ಅವನ ಹುಡುಗಾಟಿಕೆ ಕಂಡು, ನೀವೇ ಡಾರ್ವಿನ್ನನ ಮೂಲಮಾನವನ ಇಂದಿನ ಅವತಾರ ಅಂತ ಛೇಡಿಸಿ ಖುಷಿಪಡುವವಳು ನಾನು. ಅಷ್ಟರಲ್ಲಿ ಕೆಳಗಿನ ಕಾರ್ ಪಾರ್ಕಿಂಗ್ನಿಂದ ಅವನು ಹೊರಟದ್ದಕ್ಕೆ ಸಾಕ್ಷಿಯಾಗಿ ನಮ್ಮ ಕಾರಿನ ವಿಚಿತ್ರ ವಿಶಿಷ್ಟ ಹಾರ್ನ್ ಕೇಳಿಸಿತು. ಅಬ್ಬಾ, ಅಂತೂ ಇಲ್ಲಿಂದ ಹೊರಟ ಅಂದುಕೊಂಡು ಅವನಿಂದ ಕೇಳಿ ಪಡೆದಿದ್ದ ಸ್ವಾತಂತ್ರ್ಯವನ್ನು ಮನಸ್ಸೋ ಇಚ್ಛೆ ಅನುಭವಿಸುವ ಮನಸ್ಸಾಗಿ ರೂಮಿಗೆ ಹೋಗಿ ಉರುಳಿಕೊಂಡೆ. ಅವನೇ ಹೇಳಿ ಹೋದಂತೆ ವಾಟ್ಸ್ಯಾಪ್, ಟ್ವಿಟ್ಟರ್, ಫೇಸ್ಬುಕ್ ತೆರೆಯಲು ಹೋದರೆ ಯಾವುದೂ ಬೇಡವಾಗಿ, ಮಲಗಿದರೆ ನಿದ್ದೆಯೂ ಬಾರದೆ ಹೋಗಿ ಬೇಜಾರು ತರಿಸಿ, ಅರೆ ಹೀಗೆ ಸಮಯ ಕೊಲ್ಲಲು ಮನೆಯಲ್ಲಿ ಉಳಿದೆನೆ ಅಂದುಕೊಳ್ಳುತ್ತಾ ಹೊರಬಂದರೆ ಅಲ್ಲಿದ್ದ ಗಾಜಿನ ಕಪಾಟಿನ ತುಂಬ ಪುಸ್ತಕಗಳು. ಸನಿ ಊರಲ್ಲಿದ್ದರೆ ಎಳೆದಾಡಿಸಿಕೊಂಡು ಅಸ್ತವ್ಯಸ್ತವಾಗಿ ಬಿಡುವ ಆ 108 ಪುಸ್ತಕಗಳನ್ನು ನೀಟಾಗಿ ಜೋಡಿಸಿ ಇತ್ತ ಹೊರಳಿದರೆ ಪಕ್ಕದಲ್ಲಿದ್ದ ಬೆಳ್ಳಿ ಚೌಕಟ್ಟಿನ ಭಾವಚಿತ್ರದೊಳಗೆ ಕಪ್ಪು ಬಣ್ಣದ ಎತ್ತರವಾದ ಕುದುರೆ ಏರಿ ಕೂತು ಲಗಾಮು ಹಿಡಿದು ಓಡಿಸಲಣಿಯಾಗಿದ್ದ ಸನಿ ನನ್ನನ್ನೇ ನೋಡಿ ನಕ್ಕಂತೆನಿಸಿತು. ಕುದುರೆ ಸವಾರಿ ಅಂದರೆ ಈ ಮನುಷ್ಯನ ಅತ್ಯಂತ ಪ್ರಿಯ ಹವ್ಯಾಸ. ಹಿಂದೊಮ್ಮೆ ಅವನ ಕುದುರೆಗಳ ಖಯಾಲಿ ಕಂಡು, ನೀನೋ ನಿನ್ನ ಕತ್ತೆಗಳು ಎಂದು ನಾನವನನ್ನು ಛೇಡಿಸಿ ಕಾಡಿಸಿದ್ದು ನೆನಪಾಗಿ ನಗು ಬಂದಿತು. ಈಗಲೂ ಅದನ್ನೇ ಅವನ ಫೋಟೋಗೆ ಒಮ್ಮೆ ಅಂದು ನನ್ನಷ್ಟಕ್ಕೆ ನಾನೇ ನಕ್ಕು ಇತ್ತ ಹೊರಳಿದರೆ ನಾನವನಿಗೆ ಹೊರಡುವ ಹೊತ್ತಿಗೆ ಬೀಸಿದ್ದ ಮ್ಯಾಗಝಿನ್ ಬಾಯಿ ತೆರೆದುಕೊಂಡು ಬಿದ್ದಿತ್ತು. ಅದರಲ್ಲಿ ಶಹನಾಜಳ ಪುಟ, ಅವಳ ಲಿಪ್ಸ್ಟಿಕ್ ಮೆಟ್ಟಿದ ತುಟಿಗಳು ಚಿಮ್ಮುತ್ತಿದ್ದ ನಗು. ಹಾಗೆ ಅವಳೊಂದು ಅಂಕಣ ನಡೆಸುತ್ತಿದ್ದಳು. ಅದು ನಮ್ಮಿಬ್ಬರ ಒಳ್ಳೆ ಟೈಮ್ ಪಾಸ್ ಆಗಿತ್ತು. ನಿಮ್ಮ ಸ್ವಭಾವವನ್ನು ಗುರುತಿಸಿಕೊಳ್ಳಿ ಅಂತ.
ಅಂಕಣದಲ್ಲಿ 10 ಪ್ರಶ್ನೆಗಳು ಮತ್ತು ಅವಕ್ಕೆಲ್ಲ ಅದೇ ಪುಟದಲ್ಲಿ ತಲೆ ಕೆಳಗಾಗಿ ಕೊಟ್ಟ ಉತ್ತರಗಳು. ಸನಿ ಆಟದ ಮೂಡ್ನಲ್ಲಿದ್ದಾಗ ನಾನವನಿಗೆ ಈ ಪ್ರಶ್ನೆಗಳನ್ನೇ ತಿರುವುಮುರುವಾಗಿ ಕೇಳಿ ಅವನ ಉತ್ತರಗಳ ತಬ್ಬಿಬ್ಬನ್ನು ಆನಂದಿಸುತ್ತಿದ್ದುದು ನೆನಪಾಗುವಾಗ ಹಿಂದಿನಿಂದ ಹೇ ಬಿಡದ್ದನ್ನು ಅಂದಂತೆ ಕೇಳಿಸಿ ಬೆಚ್ಚಿದರೆ ಅವನೆಲ್ಲಿದ್ದಾನೆ? ಅಲ್ಲಿ ಸಿಂಘಾನಿಯಾನ ಮನೆಯ ಲಿವಿಂಗ್ ರೂಮ್ನಲ್ಲಿ ಬೆಲ್ಜಿಯಂ ಕಟ್ ಗ್ಲಾಸ್ ಹಿಡಿದು ಅವನಿಗಿಂತಲೂ ಹೆಚ್ಚು ನಯದ ನಗೆ ಬೀರುತ್ತಾ ಈಗಿನ ಮಟ್ಟಿಗೆ ಭಾರೀ ಸೊಫಿಸ್ಟಿಕೇಟೆಡ್ ಆಗಿ ನಟಿಸುವ ಅವನಂಥದೇ ಬಿಳಿ ಕಾಲರ್ನ ಜನದ ಗುಂಪಿನೊಳಗಿದ್ದಾನು. ಈ ಸಭ್ಯತೆಯ ಹೊದಿಕೆಗಳೆಲ್ಲ 10 ಗಂಟೆಯ ಅನಂತರ ಕಳಚುತ್ತಾ ಹೋಗಿ ಒಬ್ಬೊಬ್ಬರ ನಿಜರೂಪ ದರ್ಶನವಾಗುವುದು ಅಷ್ಟೇ ನಿಜ. ಆಗ ನೋಡಬೇಕು. ಎಂದೂ ಒಮ್ಮೆ, ಸರಿಯಾಗಿ ದಿನ ವಾರ ನೆನಪಿಲ್ಲ, ಮೀರ್ ಚಂದಾನಿಯ ಕತೆ. ಅಂದ್ಯಾಕೋ ಕೇವಲ 4 ಪೆಗ್ಗಿಗೆ. ಸಾಮಾನ್ಯವಾಗಿ ಪೆಗ್ಗು 8 ಆದರೂ ಜಪ್ಪೆನ್ನದ ಅಸಾಮಿಯದು. ಬೋರಾಡಿ ಅತ್ತು ಬಿಟ್ಟಿದ್ದ. ಹೆಂಡತಿಯೊಂದಿಗಿನ ಅವನ ವಿರಸ ಡೈವೋರ್ಸಿನ ಮೆಟ್ಟಿಲ ಬಳಿಗೆ ಹೋಗಿ ನಿಂತಿತ್ತು. ಕಷ್ಟ ಆಗುವುದು ಸಹಜವೇ. ಆದರೆ ಅವನ ಹೆಂಡತಿ ಶೆರ್ಲಿನ್ ಹೇಳುತ್ತಿದ್ದ ಕತೆಯೇ ಬೇರೆ. ಇವನನ್ನು, ಇವನ ಅಫೇರ್ಗಳನ್ನು ಸಹಿಸಿ ಸಹಿಸಿ ಅವಳ ಸಹನೆಯ ಕಟ್ಟೆ ಒಡೆದಿದ್ದರಲ್ಲೇ ಆಶ್ಚರ್ಯ ಯಾಕೆ? ಆದರೆ ಶೆರ್ಲಿನ್ ಮಿತಭಾಷಿ. ಇಲ್ಲದ ಗುಲ್ಲಿಗೆ ಅವಕಾಶ ಕೊಟ್ಟಿರಲಿಲ್ಲ. ಮಾತಿಲ್ಲದೆ ಎದ್ದು ತನ್ನ ತಾಯಿಗೂ ಜೊತೆಯಾಗಿರ್ತೀನಿ ಅಂತ ಬಾಂದ್ರಾಕ್ಕೆ ಹೊರಟು ಬಿಟ್ಟಿದ್ದಳು. ಇನ್ನು ವರ್ಷದಲ್ಲಿ 10 ಬಾರಿ ಅಮೇರಿಕಕ್ಕೆ ಹಾರಿ ಬರುವ ವಿದೀಶ್ ಪಟೇಲ್ 8 ಗಂಟೆಗೆ ಗ್ಲಾಸ್ ಎತ್ತಿದವನು 9:15 ಪೂರ್ಣ ಫ್ಲ್ಯಾಟ್ ಆಗಿ ಎಂದೋ ಬಿಟ್ಟು ಹೋಗಿದ್ದ ತನ್ನ ಹೆಂಡತಿ ಕೋಕಿಲ ನಿಮ್ಮ ಮನೆಯಲ್ಲಿ ಇದ್ದಾಳೆಯೇ? ದಯವಿಟ್ಟು ಅವಳನ್ನು ಬೇಗ ನನಗೆ ಮರಳಿ ಕಳಿಸಿಕೊಡಿ ಎಂದು ಎಲ್ಲರ ಕೈ ಹಿಡಿದು ಬೇಡಿಕೊಳ್ಳುತ್ತಿದ್ದ. ಇಂಥ ದೃಶ್ಯಗಳನ್ನು ಕಾಣುವುದೇ ನನಗೆ ಸಾಧ್ಯವಿಲ್ಲವೆನಿಸುತ್ತದೆ. ಆದರೆ ಸನಿ ಹಾಗಲ್ಲ, ಸ್ವಲ್ಪ ಬೇರೆ. ಅವನು ಹೀಗೆಲ್ಲ ಸಡಿಲಾಗುವವನಲ್ಲ. ನಿನ್ನದೇ ಕಾಲುಗಳ ಮೇಲೆ ಬಾ ಅಂತ ಹೇಳಿಲ್ಲವೇ ನಾನವನಿಗೆ? ಈ ಸನಿ ಅನ್ನುವ ಪ್ರಾಣಿ ಒಂದಿಷ್ಟು ಮಗು ಥರ, ಹುಡುಗು ಬುದ್ಧಿ. ನನ್ನ ಮಟ್ಟಿಗಂತೂ ಅವನ ಅಡಾಲಸೆಂಟ್ ಹಂತವನ್ನೇ ದಾಟಿಲ್ಲದ ಪೋರನಂತೆ. ಆದರೂ 1,000 ಕೋಟಿಯ ಟರ್ನೋವರ್ ಇರುವ ಸಾಫ್ಟ್ವೇರ್ ಉದ್ಯಮದ 10% ಪಾಲುದಾರ ಮತ್ತು ವೈಸ್ ಪ್ರೆಸಿಡೆಂಟ್ ಇವನು ಅಂದರೆ ನಂಬುವುದೇ ಕಷ್ಟ. ಕಾಲೇಜಿನ ಕೊನೆಯ ವರ್ಷದ ಹುಡುಗನಂತಿದ್ದಾನೆ ಮಾರಾಯ. ಇತ್ತೀಚೆಗೆ ಬೇರಾವುದೋ ದೇಶಕ್ಕೆ ಖಂಡಾಂತರವಾಸಿಯಾಗಿ ತಳವೂರುವವರೇ ಜಾಸ್ತಿ. ಹಾಗಿರುವಾಗ ಇವನು ಮಾತ್ರ ಈ ನಾಡು ಬಿಟ್ಟು ಅಲ್ಲಾಡುತ್ತಿಲ್ಲ. ಅಲ್ವೋ, ನೀನ್ಯಾಕೆ ಅಲ್ಲೇ ಜಂಡಾ ಊರಿಬಿಟ್ಟಿದ್ದೀಯಾ? ಬೇರೆ ಯಾವುದಾದರೂ ದ್ವೀಪಕ್ಕೆ ತೊಲಗಬಾರದೆ ಅಂತ ಅವನ ದೋಸ್ತ ಪರ್ಜನ್ಯ ಪಾಂಡೆ ಒಮ್ಮೊಮ್ಮೆ ಕೆದರುತ್ತಾನೆ. ನಾನೇ 1-2 ಬಾರಿ ಅಂಥ ಸೂಚನೆ ಕೊಟ್ಟದ್ದು ಇತ್ತು. ಬೇಡ ಫ್ರೀ, ಬೇಡ. ನನ್ನ ಬೇರುಗಳು ಇಲ್ಲಿ ತುಂಬ ಆಳಕ್ಕಿಳಿದು ಸುಖವಾಗಿವೆ. ಹೋದರೆ ಅವನ್ನು ಮಧ್ಯವೇ ಕತ್ತರಿಸಿಕೊಂಡು ಏಳಬೇಕು. ನನಗಿಷ್ಟವಿಲ್ಲ ಅಂದುಬಿಟ್ಟ. ಅವನ ಮಾತು, ವಿಚಾರಗಳೇ ಹಾಗೆ, ಸ್ಪಷ್ಟ, ಕರಾರುವಾಕ್. ತಾನೇನು ಮಾಡುತ್ತಿರುವೆ, ಮಾಡಬೇಕು ಎಂಬ ಖಚಿತವಾದ ನಿಲುವುಗಳು. ಕೊಂಚ ಮೊಂಡ ಅನ್ನಿಸಿದರೂ ಈ ಸುವಿಚಾರಗಳು ನನಗಿಷ್ಟವಾಗದೇ ಇಲ್ಲ. ಸರಿ ಬಿಡು, ನೀ ಎಲ್ಲಿದ್ದರೆ ನಾನಲ್ಲಿ. ರಾಮನೆಲ್ಲಿಯೋ ಸೀತೆ ಅಲ್ಲೇ ತಾನೇ ಅಂದು ಅವನ ತೋಳು ಬಳಸಿ ಒರಗಿದ್ದೆ. ಅದೀಗ ಜಾಣೆಯ ಮಾತು. ನನ್ನ ಜೊತೆ ಇದ್ದು ನಿನಗೂ ಒಂದಿಷ್ಟು ಬುದ್ಧಿ ಅಂತ ಬಂದಿದೆ. ಮತ್ತೆ ನನ್ನ ರಾಶಿ ಕೂದಲಿಗೆ ಬೆರಳು ತೂರಿಸುತ್ತಾನೆ. ಅವನ ಬಲು ಇಷ್ಟದ ಆಟ ಅದು. ಅದೇಕೆ ಅಂದರೆ ನಗುತ್ತಾನೆ. ಸನಿಯೊಂದಿಗೆ ನಾನೆಷ್ಟು ಸುಖಿ ಎಂಬ ಪ್ರಶ್ನೆ ನನ್ನನ್ನು ಕಾಡಿಲ್ಲ. ಸುಖ ಹಾಗೂ ನೆಮ್ಮದಿಗಳ ಅರ್ಥ, ಕಲ್ಪನೆ, ಪರಿಣಾಮಗಳು ಅವರವರ ಕಲ್ಪನೆಯ ದೃಷ್ಟಿಕೋನದ ಬಿಂಬಗಳು.
ನನ್ನ ಸುಖ ಅವನ ಸುಖ ಎಂಬ ಎರಡು ಪ್ರತ್ಯೇಕಗಳು ನಮ್ಮ ಸಂಬಂಧದಲ್ಲಿಲ್ಲ. ಹುಡುಗುತನವೇ ಎದ್ದು ಕಾಣುವ ಅವನ ಮನಸ್ಸಿನ ಒಳಾವರಣದ ಹಿಂದಿರುವ ಸೂಕ್ಷ್ಮ ಸಂವೇದನೆಗಳನ್ನು ನಾನು ಚೆನ್ನಾಗಿ ಬಲ್ಲೆ. ಈ 10 ವರ್ಷಗಳಲ್ಲಿ ನಾನವನನ್ನು ಅರಿತುಕೊಂಡಿದ್ದೇನೆ ಎಂಬ ಖಾತ್ರಿಯಲ್ಲಿದ್ದೇನೆ. 10 ವರ್ಷಗಳು ಒಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಸಾಕಲ್ಲವೇ? ಅದರಲ್ಲೂ ಮೊದಲಿನ 6-7 ವರ್ಷಗಳು ನಾನೆಂದೂ ಮರೆಯಲಾರದಂಥ ಕಹಿ ನೆನಪುಗಳು ಎಂಬುದರ ಸುಳಿವೇ ಇಲ್ಲದ ವರ್ಷಗಳು. ಆದರೂ ನನ್ನ ತೊಡೆಯ ಮೇಲೆ ಉಚ್ಚೆ ಮಾಡಿ ಕೆಳಗಿಳಿದು ಅಂಬೆಗಾಲಿಟ್ಟು ನಗುವ ಒಬ್ಬ ಅತಿಥಿ ಬರುತ್ತಲೇ ಇಲ್ಲ ಎಂಬ ವಾಸ್ತವ ನನ್ನ ನಿದ್ರೆಯನ್ನೇ ಕಸಿಯುತ್ತಿರುವುದು ಸುಳ್ಳಲ್ಲ. ಸೋ ವಾಟ್, ಆದಾಗ ಆಗಲಿ, ನಾನೇನು ಈಗ ಖುಷಿಯಾಗಿಲ್ಲವೇ ಎಂದು ಸಮಜಾಯಿಷಿ ಕೊಟ್ಟುಕೊಳ್ಳುತ್ತಲೇ ಪಾಠಕ್ಕೆ ಬರುವ ಮಕ್ಕಳ ನಗೆಯೊಂದಿಗೆ ನನ್ನ ನಗು ಬೆರೆಸಲು ಯತ್ನಿಸುತ್ತಿದ್ದೆ. ಅದರಲ್ಲೂ ಇತ್ತೀಚೆಗೆ ಸೋಲಾಗುತ್ತಿದೆಯೇ? ನಕ್ಕು ನನ್ನ ನಗಿಸಿ ಮುಗಿಸಿದ ಮಕ್ಕಳು ಮತ್ತೆ ತನ್ನಪ್ಪ ಅಮ್ಮನಲ್ಲಿಗೆ ಓಡಿ ಹೋದಾಗ ನಾನು ಇಲ್ಲಿ ಒಂಟಿ ಹಕ್ಕಿ. ಸನಿ ತನ್ನ ಆಫೀಸಿನ ಕಂಪ್ಯೂಟರ್ನಲ್ಲಿ ಅವನ ಉದ್ಯಮದ ಏಳಿಗೆಯ ಬಗೆಗಿನ ತಲೆಬಿಸಿಯಲ್ಲಿ ವ್ಯಸ್ತ. ಹೋಗಲಿ, ಅದೆಲ್ಲ ಈಗ ತಗೊಂಡು ನನಗೇನಾಗಬೇಕು ಅಂದುಕೊಳ್ಳುತ್ತಾ ಒಳಗೆ ಹೋಗಬೇಕೆನ್ನುವಾಗ ಅವನ ಫೋನು ಮಿಣಕ್ ಮಿಣಕ್ ಮಾಡಿದ್ದು ನೋಡಿ ಮರೆಗುಳಿ ಮಾರಾಯ, ಫೋನ್ ಕೂಡ ಬಿಟ್ಟಿದ್ದಾನೆ ಅಂತ ಎತ್ತಿ ಇಡಲು ಹೋದರೆ ಒಂದು ಸಂದೇಶ ಮೇಲೆಯೇ ಫ್ಲ್ಯಾಶ್ ಆಗಿತ್ತು. ಸನಿ, ಯಾವಾಗ ಬರ್ತಿ? ಈಗ ಹೆಚ್ಚು ಟೈಮ್ ಇಲ್ಲ, ಬಾ. ರೇಷ್ಮಾ ಅಂತ ಕಂಡಾಗ ಒಂದು ಕ್ಷಣ ಯಾಕೋ ಎದೆ ಬಡಿತ ತಪ್ಪಿದಂತಾಯಿತು. ಫೋನ್ ತೆರೆದು ನೋಡಿದೆ. ಯಾವುದೋ ಒಂದು ನಂಬರಿಗೆ ರೇಷ್ಮಾ ಕುಮಾರ್ ಅಂತ ಹೆಸರು ಕಂಡಿತು. ರೇಷ್ಮಾ ಕುಮಾರ್, ರೇಷ್ಮಾ ಕುಮಾರ್, ರೇಷ್ಮಾ ಯಾರಿದು ಎಂದೂ ಈ ಹೆಸರನ್ನು ಸನಿಯ ಬಾಯಲ್ಲಿ ಕೇಳಿದ ನೆನಪಿಲ್ಲ. ರೇಷ್ಮಾ ಮತ್ತದೇ ತಲೆಯಲ್ಲಿ ಕೊರೆಯಿತು. ಯಾರಿದು ರೇಷ್ಮಾ? ಸಮಯ ಇಲ್ಲ ಅಂದರೆ ಯಾವುದಕ್ಕೆ? ಎಲ್ಲಿಗಾದರೂ ಹೊರಟಿರುವಳೆ? ಇಡೀ ಫೋನನ್ನು ಜಾಲಾಡಿ ನೋಡಿದೆ. ಇದ್ದಿದ್ದು ಅದೊಂದೇ ಮೆಸೇಜು. ಉಳಿದದ್ದೆಲ್ಲಿ ಅಳಿಸಿಬಿಡಲಾಗಿದೆಯೇ? ಇದೇನೋ ಚಿಕ್ಕ ವಿಷಯವಿದ್ದಿತು, ಯಾಕೆ ಚಿಂತಿಸುವುದು ಅಂತ ಅಲ್ಲಿಗೆ ಬಿಟ್ಟೆ ಅಂದುಕೊಂಡೆ. ನನ್ನ ಸುನೀಲನ ಮದುವೆ ಲವ್ ಮ್ಯಾರೇಜ್ ಏನೂ ಅಲ್ಲ. ನನ್ನಪ್ಪ ಅಮ್ಮ ಅವನ ದೊಡ್ಡವರೇ ಕೂಡಿಸಿದ ಕಂಕಣ. ಇನ್ನು ಮದುವೆಯ ಹೊಸತಿನ ಏರು ಖುಷಿಯ ದಿನಗಳಲ್ಲೂ ನಮ್ಮಿಬ್ಬರಲ್ಲಿ ಏನೋ ರಹಸ್ಯಗಳಿದ್ದು ಅದನ್ನೆಲ್ಲ ಹಂಚಿಕೊಳ್ಳೋದು ಇತ್ಯಾದಿ ವಸಂಗತಿಗಳ ಸುದ್ದಿಯೇ ಇರಲಿಲ್ಲ. ಇನ್ನು ನಾವಿಬ್ಬರೂ ಒಬ್ಬರಿಗೊಬ್ಬರು, ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಬೇಕಿದ್ರೆ ಸೂರ್ಯ ಚಂದ್ರ ತಾರೆಗಳನ್ನು ತಂದುಕೊಡ್ತೀನಿ, ನೀನಿಲ್ಲದಿದ್ದರೆ ನಾನು ಉಳಿಯಲ್ಲ, ಈ ಬಗೆಯ ಆಣೆ ಪ್ರಮಾಣಗಳನ್ನೆಂದೂ ಮಾಡಿರಲಿಲ್ಲ. ನಿನ್ನ ಪಾಸ್ಟ್ನಲ್ಲಿ ಏನಾದರೂ ಗುಟ್ಟಿದೆಯೇ ಎಂದು ನಾವಿಬ್ಬರೂ ಒಬ್ಬರನ್ನೊಬ್ಬರು ಕೇಳಿರಲಿಲ್ಲ. ನಮ್ಮಿಬ್ಬರಲ್ಲಿ ನಿಸರ್ಗ ಸಹಜವಾಗಿ ಪ್ರೀತಿ ಹುಟ್ಟಿಕೊಂಡು ಬೆಳೆದಿತ್ತು. ನಾನದನ್ನು ಪ್ರೇಮ ಅನ್ನುವುದಕ್ಕಿಂತ ಸ್ನೇಹ ಅನ್ನುತ್ತೇನೆ. ಅದು ಪ್ರೀತಿಗಿಂತಲೂ ಹೆಚ್ಚಿನದು. ಪತಿಪತ್ನಿಯರ ದೈಹಿಕ ಸಹಜ ಆಕರ್ಷಣೆಗಳನ್ನು ಹೊರತುಪಡಿಸಿಯೂ ಅದು ಗಾಢವಾಗಿತ್ತು. ಹಾಗೆ ನಾವಿಬ್ಬರೂ ಎಂದೂ ಇನ್ನೊಬ್ಬರ ಸ್ವಾತಂತ್ರ್ಯದ ಪರಿಧಿಯನ್ನು ಮೆಟ್ಟಿರಲಿಲ್ಲ. ವಿಚಿತ್ರ ಲಕ್ಷ್ಮಣ ರೇಖೆಗಳನ್ನು ಎಳೆಯಲು ಹೋಗಿರಲಿಲ್ಲ. ಹಾಗಾಗಿ ನಾವಿಬ್ಬರೂ ಪರಸ್ಪರರ ಬಗ್ಗೆ ಅನಗತ್ಯ ಸಂದೇಹಗಳನ್ನು ಮೂಡಿಸುವ ಅವಕಾಶಗಳನ್ನೇ ಬರಗೂಡಿಸಿರಲಿಲ್ಲ. ಸರಳವಾದ ಒಂದು ಗೆಳೆತನ ನಮ್ಮದು. ಅಂದ ಹಾಗೆ ಫ್ರೆಂಡ್ಶಿಪ್ನಲ್ಲಿಯೂ ಒಳಗುಟ್ಟುಗಳನ್ನು ಹಂಚಿಕೊಳ್ಳುತ್ತಾರೆ ಎಂದು ನಾನು ಓದಿದ್ದೆ. ಹಾಗಾದರೆ ಈ ರೇಷ್ಮಾ ಕುಮಾರ್? ಅರ್ಥವಾಗುತ್ತಿಲ್ಲ. ಇದಕ್ಕೆಲ್ಲ ಇಲ್ಲದ ಅಪಾರ್ಥ ಕಲ್ಪಿಸುವುದು ತರವಲ್ಲ ಎಂದು
ನನ್ನದೇ ಮೆದುಳಿನ ಒಂದು ಯೋಚನಾ ಸರಣಿ ಇದಕ್ಕೊಂದು ತಾರ್ಕಿಕ ಆಧಾರ ಕೊಡಲು ನೋಡತೊಡಗಿತ್ತು. ಆದರೂ ಅದನ್ನು ತಳ್ಳಿಹಾಕಲು ನನ್ನೊಳಗಿನ ಹೆಣ್ಣು ಯಾಕೋ ಒಪ್ಪಲಿಲ್ಲ. ತಾಕಲಾಟವನ್ನೇ ಸೃಷ್ಟಿಸಿತು. ಮಲಗದೆ ಕೂರಲಾಗದೆ ಮತ್ತೆ ಹಾಲಿಗೆ ಬಂದು ಬಾಲ್ಕನಿಯ ಬಾಗಿಲು ತೆರೆದು AC ಆಫ್ ಮಾಡಿ ಹೊರಗೆ ಕಟಾಂಜನಕ್ಕಾನಿಸಿ ನಿಂತೆ. ರಾತ್ರಿಯ ಅಸಂಖ್ಯ ದೀಪಗಳು ಹೊಳೆಯುತ್ತಿದ್ದವು. ಮುಂಬೈ ಸಹ ಜಗತ್ತಿನ ಅನೇಕ ಮಹಾನಗರಿಗಳಂತೆ ರಾತ್ರಿಯ 2 ಮತ್ತು 4 ಗಂಟೆಗಳ ನಡುವೆ ಸ್ವಲ್ಪ ನಿದ್ರಿಸುತ್ತದೆ. ಈಗಿನ್ನೂ 9. ಸನಿ ಬರಲು 1 ಅಥವಾ 2 ಗಂಟೆಯಾದರೂ ಬೇಕು. ಯಾಕೋ ಹಸಿವೆ ನಿದ್ರೆ ಎರಡೂ ದೂರವೇ ಅನ್ನಿಸುತ್ತಿದೆ. ಕಾರಣ ರೇಷ್ಮಾ? ಇಲ್ಲ, ಅಷ್ಟು ಕಚ್ಚಾ ಸ್ನೇಹವಲ್ಲ ನಮ್ಮದು. ಮತ್ತೆ ಕಾರ್ಯಕಾರಣ ಸಂಬಂಧಗಳನ್ನು ಜೋಡಿಸುವ ಕೆಲಸವನ್ನು ಅಲ್ಲಿಗೆ ಬಿಟ್ಟು ಸ್ವಲ್ಪ ಹೊತ್ತು ಕೆಳಗೆ ದೂರದಲ್ಲಿ ಓಡಾಡುತ್ತಿದ್ದ ಇರುವೆ ಸಾಲಿನ ವಾಹನಗಳನ್ನು ದೂರದಿಂದ ಕಾಣುವ ಅದೇ ಮಿಲ್ಕ್ ಕಾಲೋನಿಯ ಪರಿಸರದ ದೀಪಗಳನ್ನು ನೋಡುತ್ತಾ ನಿಂತು ಮತ್ತೆ ಬಾಲ್ಕನಿಯ ಬಾಗಿಲು ಮುಚ್ಚಿ ಒಳಗೆ ಬಂದೆ. ಎದುರಿನಲ್ಲೇ ತೂಗುತ್ತಿತ್ತು ಕರಿ ಕುದುರೆಯ ಮೇಲೆ ಕೂತು ಚಾಬೂಕು ಎತ್ತಿ ಹಿಡಿದಿದ್ದ ಸನಿ ನಕ್ಕ 3.5 ಅಡಿ ಎತ್ತರ 2 ಅಡಿ ಅಗಲದ ಫೋಟೋ. 2 ವರ್ಷಗಳ ಹಿಂದೆ ಮಥೇರಾನಿಗೆ ಹೋಗಿದ್ದಾಗ ಕುದುರೆ ಸವಾರಿ ಮಾಡುತ್ತಾ ಬೆಟ್ಟ ಇಳಿಯುತ್ತಿದ್ದ ಸನಿ ಇದ್ದಕ್ಕಿದ್ದ ಹಾಗೆ ಉರುಳಿ ಬಿದ್ದಿದ್ದ. ಅದ್ಯಾಕೆ ಈಗ ನೆನಪಾಯಿತೋ? ಕಣ್ಣೆದುರು ಅವನ ಕುದುರೆ ಸವಾರಿಯ ಇನ್ನೂ 18 ಭಂಗಿಗಳ ಫೋಟೋ ಎದ್ದು ಕಾಣುವಂತೆ ಜೋಡಿಸಿ ಇಟ್ಟದ್ದಕ್ಕೆ ಇರಬೇಕು. ಬಲಗಾಲಿಗೆ ಏಟು ಚೆನ್ನಾಗಿಯೇ ಬಿದ್ದಿತ್ತು. ಗಾಯವೂ ಆಳವಾಗಿತ್ತು. ಬರೀ ಆಯಿಂಟ್ಮೆಂಟ್ 4 ಮಾತ್ರೆಗಳಲ್ಲಿ ಮುಗಿಸಲೆತ್ನಿಸಿದ ಸನಿಯನ್ನು ನಾನೇ ಬಲವಂತಪಡಿಸಿ ಹತ್ತಿರದ ಒಂದು ಕ್ಲಿನಿಕ್ಕಿಗೆ ಕರೆದೊಯ್ದರೆ ಅಲ್ಲಿ ಬಾಗಿಲು ಮುಚ್ಚಿ ಊಟಕ್ಕೆ ಹೊರಡುವ ತರಾತುರಿಯಲ್ಲಿದ್ದ ಡಾಕ್ಟರ್. ಗಡಿಬಿಡಿಯಲ್ಲೇ ಒಂದು ಟೆಟಾನಸ್ನ ಇಂಜೆಕ್ಷನ್ ಚುಚ್ಚಿ ಮಾತ್ರೆ ಬರೆದುಕೊಟ್ಟು ಸಾಗ ಹಾಕಿದ್ದ ನಮ್ಮನ್ನು ಮುಂಬೈಗೆ ಮರಳಿದ ಮೇಲೆ ಒಳ್ಳೆಯ ಕಡೆ ತೋರಿಸಬೇಕೆನ್ನುವುದು ಅವನ ಗಾಯ ಗುಣವಾಗತೊಡಗಿದ್ದಂತೆ ಮರೆತೇ ಹೋಗಿತ್ತು. ಎಂದಿನಂತೆ ಓಡಾಡಿಕೊಂಡಿದ್ದ ಸನಿ. ಆದರೂ ಅನಂತರ ಒಮ್ಮೆ ಇದ್ದಕ್ಕಿದ್ದಂತೆ 102-3 ಜ್ವರ ಏರಿ ಮಲಗಿದ್ದಾಗ ನಾನೇ ಬಲವಂತ ಮಾಡಿ ಡಾಕ್ಟರ್ ಬಾಲಚಂದ್ರನ ಹತ್ತಿರ ಕರೆದೊಯ್ದು, ಬಾಲಣ್ಣ, ಇವನನ್ನ ತಲೆ ಕೂದಲಿನಿಂದ ಹಿಡಿದು ಕಾಲ ಬೆರಳಿನ ಉಗುರಿನ ತನಕ ತಪಾಸಣೆ ಮಾಡಿಬಿಡಿ ಅಂತ ಬೆನ್ನು ಬಿದ್ದೆ. ಇವನೇ ಒಂದು ಕುದುರೆ ಇದ್ದ ಹಾಗಿದ್ದಾನೆ. ಅಷ್ಟೆಲ್ಲ ತಪಾಸಿಸಿ ನಿನಗೇನು ಇವನ DNA ತಿಳ್ಕೋಬೇಕಾಗಿದೆಯಾ ಎಂದು ತಮಾಷೆ ಮಾಡಿದ್ದ ಬಾಲಣ್ಣ. ಅಂದಂತೆ ಡಾಕ್ಟರ್ ಬಾಲಚಂದ್ರ ನನ್ನ ಅಣ್ಣನ ಸಹಪಾಠಿ. ಮನೆಗೆ ಬಂದು ಹೋಗುವ ಸಲಿಗೆ ಇದ್ದಾತ. ಹಾಗಾಗಿಯೇ ನನಗೂ ಏಕವಚನ. ತಮಾಷೆ ಮಾಡಿದ್ರೂ ಬೇಕಿದ್ದ ಎಲ್ಲ ಟೆಸ್ಟ್ ಮಾಡಿ, ತಗೋ ನಿನ್ನ ಕುದುರೆಯಂಥ ಗಂಡನಿಗೆ ಏನೇನೂ ಆಗಿಲ್ಲ, ಇರೋ 1-2 ಚಿಕ್ಕ ಪುಟ್ಟದರ ಚಿಂತೆ ನನಗೆ ಬಿಡು ಅಂದು ಬಿಟ್ಟಾಗ ನಿಶ್ಚಿಂತೆಯಾಗಿ ಮನೆ ಸೇರಿದ್ದೆ. ಇಲ್ಲದ್ದೆಲ್ಲ ಕೆದರಿಕೊಂಡು ತಲೆ ಕೆಡಿಸಿಕೊಳ್ಳೋದು ನಿಮ್ಮಂಥ ಸುಶೀಲೆಯರ ಪ್ರಿಯ ಹವ್ಯಾಸ ಎಂದು ಗೊಣಗಿ ಗುರ್ರೆಂದು ಮನೆಗೆ ಬಂದು ಮಲಗಿದ್ದ ಸನಿ. ನಾನೇಕೆ ತಲೆ ಕೆಡಿಸಿಕೊಳ್ಳಲಿ, ಈ ಕುದುರೆ ಬಿದ್ದು ಗಿದ್ದು ಬಂದರೆ ಮಾತ್ರ ಎಂದು ನಕ್ಕಿದ್ದೆ. ಜೀವನ ಮುಂದುವರಿದಿತ್ತು. ನಮ್ಮ ಮದುವೆಯಾಗಿ 5-6 ವರ್ಷಗಳ ನಂತರ ಬ್ಯಾಂಕಿನಲ್ಲಿ ಇದ್ದ ನನ್ನ ಕೆಲಸ ಬಿಟ್ಟು ಬಿಟ್ಟಿದ್ದೆ. ಬೇಕಿದ್ರೆ ನಿನಗೆ ಇಷ್ಟ ಆಗ್ತಾಯಿದ್ರೆ ಖಂಡಿತ ಜಾಬ್ ಮಾಡು ಪ್ರೀ ಅಂದ ಸನಿ. ನಮಗೇನಾದರೂ ಹೆಚ್ಚಿನ ದುಡ್ಡಿನ ಅಗತ್ಯ ಇದೆಯಾ ಅಂದಿದ್ದೆ. ಹಾಗೆ ಯಾಕೆ ಅಂದ್ಕೋತೀಯ, ನಿನಗೆ ಬೇಕಿದ್ರೆ ಅಂದೆನಲ್ಲ. ಅದಕ್ಕಿಂತ ಇಲ್ಲಿ ಅಪಾರ್ಟ್ಮೆಂಟಿನ 10-20 ಮಕ್ಕಳಿಗೆ ದಿನ ಒಂದಿಷ್ಟು ಪಾಠ ಹೇಳಿಕೊಟ್ರೆ ನನಗೆ ಇಷ್ಟ ಅಂದೆ. ಹಾಗೆ ನನಗಿನ್ನೂ ಮಕ್ಕಳಾಗದೇ ಇದ್ದುದರ ಒಂದಲ್ಪ ದುಗುಡವನ್ನು ಪಾಠಕ್ಕೆ ಬರುತ್ತಿದ್ದ ಪುಟಾಣಿಗಳ ನಗು ಮರೆಸಿ ಹಾಕುತ್ತಿತ್ತು. ನಿಮ್ಮಿಬ್ಬರಲ್ಲಿ ದೈಹಿಕವಾಗಿ ಯಾವ ದೊಡ್ಡ ಪ್ರಾಬ್ಲಮ್ಮೂ ನನಗೆ ಕಾಣ್ತಾ ಇಲ್ಲ. ಬಟ್ ಇಟ್ ಡಿಪೆಂಡ್ಸ್, ನೋಡೋಣ ಅಂದಿದ್ಲು ನನ್ನ ಗೈನಕಾಲಜಿಸ್ಟ್ ಗೆಳತಿ ರಮಾ ಮೊಹಾಂತಿ. ಅವಳ ಅತ್ಯಾಧುನಿಕ IVF ಸೆಂಟರ್ನ ಹಲವಾರು ಪ್ರಯೋಗಗಳನ್ನಾಕೆ
ಆಗಲೇ ನನ್ನ ಮೇಲೆ ಮಾಡಿ ಆಗಿತ್ತು. ಏನೆಲ್ಲ ಪರೀಕ್ಷೆಗಳೋ. ಆದರೂ ನನ್ನ ಗರ್ಭ ಮೊಳಕೆಯೊಡಲು ನಿರಾಕರಿಸುತ್ತಾ ಬಂದಿತ್ತು. ಇದೇ ಕಾರಣಕ್ಕೇ ಇರಬೇಕು ಸನಿಯೇ ನನಗೊಂದು ಮಗುವಿನ ರೂಪದಲ್ಲಿ ಕಾಣಿಸಿಕೊಳ್ಳತೊಡಗಿದ್ದು. ನನಗೊಂದು ಮಗುವಿಲ್ಲದ ಕೊರತೆಯನ್ನು ಹೀಗೆ ಸನಿಯ ಆರೈಕೆ ಮಾಡುವುದರಲ್ಲಿ ತುಂಬಿಕೊಳ್ಳುತ್ತಿದ್ದೆ ಅನ್ನಿಸುತ್ತದೆ. ಬೆಳಗ್ಗೆ ಸಂಜೆ 28 ರುಚಿಗಳನ್ನು ಮಾಡಿ ತಿನ್ನಿಸಿ ನಾ ಖುಷಿಪಟ್ಟರೆ ಸನಿ ಮಾತ್ರ, ಅಯ್ಯೋ ನಮ್ಮಜ್ಜಿ, ನೀನು ಹೀಗೆ ಮಾಡಿ ಮಾಡಿ ತಿನ್ನಿಸಿದ್ರೆ ಇದು ನನ್ನ ತೂಕ ನೋಡಲಿಕ್ಕೆ ಕಬ್ಬಿಣದಂಗಡಿಯ ಸ್ಕೇಲು ಬೇಕಾದೀತು ಕಣೆ ಅಂದರೆ ನಾ ಕೇಳಿದವಳಲ್ಲ. ನಿಜ ಹೇಳಬೇಕೆಂದರೆ ಅಂಥದೊಂದು ಕಂಪ್ಯಾನಿಯನ್ಶಿಪ್ ಎಂಬುದು ಜೀವಕ್ಕೆ ತಂದೊದಗಿಸುವ ತಾಜಾತನದ ಬಗ್ಗೆ ನಾನೇ ಬೆರಗಾಗಿದ್ದೆ. ಕಾಲ ಪ್ರವಾಹವನ್ನು ಸದ್ದಿಲ್ಲದೆ ಹರಿಸಿಕೊಂಡು ಹೋಗುವ ಸಾಮರ್ಥ್ಯ ಸನಿಯ ಸಹವಾಸದಲ್ಲಿ ಮಾತ್ರವೇ ಯಾಕಿದೆ ಎಂದು ಅವನಿಲ್ಲದಾಗ ಅನ್ನಿಸಿಬಿಡುತ್ತಿತ್ತು. ನನ್ನ ನೋವುಗಳ ಬಗ್ಗೆ ಅವನ ಹುಡುಗು ಬುದ್ಧಿಯ ವರ್ತನೆಯ ಹಿಂದೆಯೂ ಇದ್ದ ಸಹಕಂಪನದ ಅರಿವು ನನ್ನನ್ನು ಇನ್ನಷ್ಟು ಗಾಢವಾಗಿ ಅವನ ಜೊತೆಗೆ ತಳುಕು ಹಾಕಿತ್ತು. ನೇರವಾದ ಅವನ ನೋಟದ ಹಿಂದೆ ಆ ತಿಳಿಗಣ್ಣುಗಳಲ್ಲಿ ಇರುತ್ತಿದ್ದ ಸಾಂತ್ವನದ ಬಿಸುಪು ನನ್ನ ಅಧೈರ್ಯ ಅಪನಂಬಿಕೆಗಳನ್ನೆಲ್ಲ ತೊಡೆದು ಹಾಕುತ್ತಿತ್ತಲ್ಲ. ಇದೇ ನಂಬಿಕೆಯೇ ಕವಚವಾಗಿ ನನ್ನನ್ನಾವರಿಸಿಕೊಂಡಿರುವಾಗ ಎಲ್ಲೋ ಮೂಲೆಯೊಳಗೆ ರೇಷ್ಮಾ ಹೆಸರು ಒಂದು ಚಿಕ್ಕ ಗೆರೆಯನ್ನು ಕೊರೆಯಲು ಹವಣಿಸಿತ್ತೇ. ಪಕ್ಕನೆ ನೆನಪಾಯಿತು. ನನ್ನ ತಲೆ ಹುಳಿ ಎದ್ದುದರ ಹಿನ್ನೆಲೆ ಸುನೀಲನನ್ನು ಸನಿ ಅನ್ನುತ್ತಿದ್ದವಳು ನಾನು, ಮತ್ತು ನಾನು ಮಾತ್ರ ಅಂತ ತಿಳಿದಿದ್ದೆ. ಈಗ ರೇಷ್ಮಾ ಮಾಡಿದ ಮೆಸೇಜ್ನಲ್ಲಿ ಇದ್ದದ್ದು ಸನಿ ಎಂದೇ. ದಡಕ್ಕನೆ ಎದ್ದು ಕುಳಿತೆ. ಇನ್ನು ನಿದ್ರೆಯ ಮಾತೇ ಇಲ್ಲ. ಮತ್ತೊಮ್ಮೆ ಆ ಮೆಸೇಜು ತೆರೆದು ನೋಡಿದೆ. ಏನೋ ನೆನಪು. ತನ್ನ 6ನೇ ಕ್ಲಾಸಿನ ಗೆಳೆಯನೊಬ್ಬ ತನ್ನನ್ನು ಸನಿ ಅನ್ನುತ್ತಿದ್ದ ಎಂದು ಯಾವತ್ತೋ ಇವನೂ ಹೇಳಿದ ಹಾಗಿತ್ತು. ಇದು ಅದೇ ಗೆಳೆಯನೇ ಅಥವಾ ಗೆಳತಿ? ಅದೇ ಇರಲಿಕ್ಕೆ ಸಾಕಲ್ಲವೇ? ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಸನಿ ಬಂದ. ಅವ ಹೇಳಿದಂತೆ ತನ್ನದೇ ಕಾಲುಗಳ ಮೇಲೆ ಸೀದಾ ಬಂದಿದ್ದ. ಅವನ ನಗೆ, ಮತ್ತೆರಡು ಮಾತು. ಮುಂದಿನ ಕ್ಷಣ ಎಲ್ಲ ಮರೆತು ನಿದ್ದೆ ಹೋದೆ. 3 ದಿನಗಳ ಅನಂತರ ಸನಿ ಜರ್ಮನಿಗೆ ಹೋದ. ಮಾಮೂಲಿನಂತೆ ಅವನ ಪೆಟ್ಟಿಗೆಯನ್ನು ಪ್ಯಾಕ್ ಮಾಡುತ್ತಿರುವಾಗ ಒಂದು ದೊಡ್ಡ ಕವರ್ ಹಿಂದಿನ ಭಾಗದ ಪೌಚ್ನಲ್ಲಿ ತುರುಕಿಕೊಂಡಿತ್ತು. ಅದನ್ನು ಹೊರಗೆ ತೆಗೆದು ಪಕ್ಕದಲ್ಲಿಟ್ಟೆ. ಎಲ್ಲ ಪ್ಯಾಕಿಂಗ್ ಮುಗಿಸಿ ಎದ್ದು ನಡೆಯುತ್ತಿರುವಾಗ ಅದೇ ಕವರ್ ಜಾರಿ ಬಿದ್ದಿತ್ತು. ತೆರೆದು ನೋಡಿದರೆ ಅಪರಿಚಿತ ಭಾಷೆ. ಸನಿ ಅನೇಕ ಯುರೋಪಿಯನ್ ದೇಶಗಳಿಗೆ ಹೋಗುವುದು ಮಾಮೂಲು. ಹಾಗಾಗಿ ಪ್ರತಿ ಸಲ ಅವನ ಸಾಮಾನುಗಳಲ್ಲಿ ಅಲ್ಲಿನ ಭಾಷೆ ಮುದ್ರಿತವಾಗಿರುವ ವಸ್ತುಗಳೂ ಸಹಜ. ಆದರೆ ಇದರಲ್ಲಿ ಹಾಸ್ಪಿಟಲ್ನಲ್ಲಿರುವವರು ಕೊಡುವ ಪ್ರಿಸ್ಕ್ರಿಪ್ಷನ್ ಜೊತೆಗೆ ಒಂದಿಷ್ಟು ಮಾತ್ರೆಗಳು, ಇಂಜೆಕ್ಷನ್ನಿನ ಖಾಲಿ ಕವಚ ಇದ್ದದ್ದು ಕಾಣಿಸಿತು. ಸನಿಗೆ ಫೋನ್ ಮಾಡಿದೆ. ಅವನು ಇನ್ನೂ ಆಫೀಸ್ನಲ್ಲಿದ್ದ. ನನಗೆ ಸಿಕ್ಕ ಪ್ಯಾಕೆಟ್ಟು, ಅದರೊಳಗಿದ್ದ ಔಷಧಿಗಳ ಬಗ್ಗೆ ಕೇಳಿದೆ. ಅದಾ? ಹಾಂ, ಕಳೆದ ಸೆಪ್ಟೆಂಬರ್ನಲ್ಲಿ ಫ್ರಾನ್ಸಿಗೆ ಹೋದಾಗ ತುಂಬ ಜ್ವರ ಬಂದು ಡಾಕ್ಟರ್ಗೆ ಅಲ್ಲೇ ತೋರಿಸಿದ್ದೆ. ಅದರಲ್ಲೇ ಒಂದಿಷ್ಟು ಉಳಕೊಂಡಿದೆ. ಸರಳವಾಗಿ ಹೇಳಿದ ಅವನ ದನಿಯಲ್ಲಿನ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಬೇಕೆನ್ನಿಸಲಿಲ್ಲ. ಅಲ್ಲಿಗೆ ಬಿಟ್ಟೆ. ಆದರೂ ಹೋದಲ್ಲಿ ಆರೋಗ್ಯ ಸರಿಯಾಗಿಟ್ಕೋ ಅಂತ ಹೇಳಲ್ವೇ ನಾನು? ಕೇಳಲ್ಲ ನೀನು, ಚಿಕ್ಕ ಮಕ್ಕಳ ಥರ ಮಾಡ್ತೀಯಲ್ಲ ಅಂದೆ. ಈ ಬಾರಿ ನಿನ್ನ ಸಲಹೆ ಸರ್ ಆಂಖೋಂಪೆ ಪ್ರೀ ಅಂತ ನಕ್ಕ ಸನಿ. ಸನಿ ಜರ್ಮನಿಗೆ ಹೋಗಿ 2 ವಾರ ಕಳೆದಿತ್ತು. ಎಂದಿನಂತೆ ಇಂಟರ್ನೆಟ್ ತೆರೆದು ಕೂತವಳಿಗೆ ಒಂದು ಯೋಚನೆ. ಎದ್ದು ಹೋಗಿ ಸನಿಯ ಆ ಪ್ಯಾಕೆಟನ್ನು ಎತ್ತಿಕೊಂಡು ಬಂದು ಅದರೊಳಗಿದ್ದ ನನಗರ್ಥವಾಗದ ಫ್ರೆಂಚ್ ಭಾಷೆಯ ಔಷಧಿಗಳ ಮೂಲ ಹೆಸರನ್ನು ಎತ್ತಿಕೊಂಡು ಗೂಗಲ್ ಭಾಷಾಂತರಕ್ಕೆ ಕೊಟ್ಟು ನೋಡಿದೆ. ಒಂದರೆ ಕ್ಷಣ ನನ್ನ ಕಣ್ಣನ್ನೇ ನಂಬಲೋ ಬೇಡವೋ ಅನ್ನಿಸಿತು. ಆ ಔಷಧಿಗಳು ಗರ್ಭಿಣಿಯರಿಗೆ ಕೊಡುವಂಥವು.
ಈ ಗಳಿಗೆಯಲ್ಲಿ ಸನಿ ಹೊರಡುವ ಮೊದಲು ನಡೆದ ಸಂಭಾಷಣೆಯನ್ನು ನೆನಪಿಸಿಕೊಂಡೆ. ಫ್ರಾನ್ಸ್ನಲ್ಲಿ ಜ್ವರ, ಕಳೆದ ಬಾರಿ ಬಂದು ಅಲ್ಲಿ ಔಷಧ ತಗೊಂಡಿದ್ದೆ ಅಂದನೆ. ಮೊದಲ ಬಾರಿಗೆ ಅವನ ಧ್ವನಿಯಲ್ಲಿನ ವ್ಯತ್ಯಾಸ ನನಗೆ ತಿಳಿಯದೇ ಹೋಗಿತ್ತೇ. ಕ್ಯಾನ್ಸರ್ ರಿಸರ್ಚ್ ತಂಡದಲ್ಲಿ ತನ್ನದೇ ಪ್ರಪಂಚದಲ್ಲಿರುತ್ತಾನೆ ಅಣ್ಣ. ಕಳೆದ 10 ವರ್ಷಗಳಲ್ಲಿ 1 ಸಲ ಮಾತ್ರ ಮುಂಬೈಗೆ ಬಂದು ಹೋದವನು. ಅದು ಅಪ್ಪ ತೀರಿ ಹೋದಾಗ. ಈ ಮೇಲ್ಗಳ ಮೂಲಕ ಆಗೀಗ ಒಂದಿಷ್ಟು ನನ್ನದು ಅವನದು ಸಂಪರ್ಕ. ಹಗಲಿರುಳುಗಳಲ್ಲಿ ಹೆಚ್ಚು ವ್ಯತ್ಯಾಸವಿಲ್ಲದಂತೆ ಲ್ಯಾಬೊರೇಟರಿಯನ್ನೇ ಮನೆಯಾಗಿಸಿಕೊಂಡಂತಹ ಭೂಪ. ಇನ್ನು ಅವನ ಹೆಂಡತಿ ಮೃಣಾಲ್, ಅಣ್ಣನನ್ನು ಮೆಚ್ಚಿ ಬಂದಿದ್ದ ಬಂಗಾಲಿ ಸುಂದರಿ. ಅವಳು ಡಾಕ್ಟರೇ. ಇಬ್ಬರಿಗೂ ಅನಂತ ಸಾಧನೆಗಳ ಹುಚ್ಚು ಮತ್ತು ಅವರಿರುವ ಸ್ಥಳ ರಿಸರ್ಚ್ಗೆ ಉತ್ಕೃಷ್ಟ ಸವಲತ್ತುಗಳನ್ನೆಲ್ಲ ಕೊಟ್ಟಿದ್ದಾಗಿ ಇಬ್ಬರೂ ಒಬ್ಬರನ್ನು ಇನ್ನೊಬ್ಬರು ದೂರದೆ ಸುರಳೀತ ಚಲನೆಯಲ್ಲಿ ಮುಂದುವರೆದಿದ್ದರು. ಅವನಿಗೆ ಫೋನ್ ಮಾಡಿ ಯಾಕೋ ಗೊತ್ತಿಲ್ಲ ಮಾತಾಡಬೇಕು ಅನ್ನಿಸ್ತು. ಕರೆ ಮಾಡಿದೆ. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ರಾಜ್ಕುಮಾರಿ. ಅಣ್ಣ ಆನಂದದ ಮೂಡ್ನಲ್ಲಿ ಇದ್ದರೆ ನನ್ನನ್ನು ಹೀಗನ್ನುತ್ತಾನೆ. ನನ್ನ ನೆನಪಾಯಿತು ನಿಂಗೆ ಅಂದ. ಏನಿಲ್ಲ, ಸುಮ್ಮನೆ ಅಂದೆ ಸ್ವಲ್ಪ ಗಲಿಬಿಲಿಯಿಂದಲೇ. ಹೌದು, ಫೋನ್ ಮಾಡಿದ್ದೇನೇನೋ ನಿಜ, ಆದರೆ ಏನು ಮಾತಾಡಲಿ ನನಗೇ ಸ್ಪಷ್ಟವಿರಲಿಲ್ಲ. ಅವನದಕ್ಕೆ ವಿಶೇಷ ಗಮನ ಕೊಡದೆ, ಎಲ್ಲಿ ನಿನ್ನ ಪ್ರಿನ್ಸ್, ಯಾವ ಖಂಡಾಂತರಕ್ಕೆ ಹಾರಿದ್ದಾನೆ? ನೀನು ಫೋನ್ ಮಾಡಿದಾಗಲೇ ಅನ್ನಿಸ್ತು ಅವ ಇರಲಿಕ್ಕಿಲ್ಲ ಅಂತ. ಏನಿಲ್ಲ, ಯಾಕೋ ಬೇಸರ ಅಂತ ತುಟಿ ಕಚ್ಚಿಕೊಂಡೆ. ಬೇಗ ಸಾವರಿಸ್ಕೊಂಡು, ಯಾಕೋ ಕೆಲವು ದಿನಗಳಿಂದ ಯಾವುದರಲ್ಲೂ ಆಸಕ್ತಿ ಇಲ್ಲ, ಬಹಳ ಬೇಗ ಬಳಲಿಕೆ ಆಗಿಬಿಡುತ್ತೆ, ಬಿಸಿಲಿಗೋ ಏನೋ ತಲೆ ಸುತ್ತಿ ಬರ್ತಾ ಇರುತ್ತೆ ಅನ್ನುವಷ್ಟರಲ್ಲಿ ಅಣ್ಣ ಇರುವುದು ಸಾವಿರಾರು ಮೈಲು ದೂರದಲ್ಲಿ. ಸುಮ್ಮನೆ ಅವನಿಗೆ ನನ್ನ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಹೇಳಿಕೊಂಡು ಇಲ್ಲದ ಕಾಟ ಕೊಡುತ್ತಾ ಇದ್ದೇನೆ ಎಂದು ಗಮನಕ್ಕೆ ಬಂದು ಪಕ್ಕನೆ ತಡೆದು, ಅದೇ ಮತ್ತೇನಿಲ್ಲ ಬಿಡು, ಏನೋ ಸಣ್ಣ ಪುಟ್ಟದ್ದು, ಎಲ್ಲ ಬಿಡು, ನೀನು ಹೇಗಿದ್ದೀಯಾ, ಮೃಣಾಲ್ ಸಮಾಚಾರ ಏನು ಹೇಳು ಎಂದು ಮಾತಿಗೆ ಬೇರೆ ತಿರುವು ಕೊಡಲು ಹವಣಿಸಿದೆ. ಅದೆಲ್ಲ ಬಿಡು, ನಂದು ಆಮೇಲೆ ಹೇಳ್ತೀನಿ. ನಿನ್ನ ಆರೋಗ್ಯ ಯಾಕೆ ಕೆಟ್ಟಿದೆ? ಬಾಲು ಹತ್ರ ಹೋಗಿಲ್ವಾ? ಮೊದಲು ಹೋಗಿ ಬಾ, ನಾನೇ ಅವನ ಹತ್ರ ಮಾತಾಡ್ತೀನಿ ಅಂದ ಅಣ್ಣನಿಗೆ. ಛೇ, ಅಷ್ಟು ಗಲಾಟೆ ಯಾಕೋ, ಟೆಸ್ಟ್ ಎಲ್ಲ ಮಾಡಿಸಿ 3-4 ತಿಂಗಳು ಆಗಿ ಅವರು ಕೊಟ್ಟ ಮಾತ್ರೆಗಳೆಲ್ಲ ನುಂಗಿ ಮುಗಿಸಿಯೂ ಆಯಿತು. ಗುಡ್ ಗರ್ಲ್. ನನಗೀಗ ಒಂದು ಸರ್ಜರಿ ಇದೆ, ಅದನ್ನು ಮುಗಿಸ್ಕೊಂಡು ಬಂದು ಸುನೀಲ್ ಹತ್ರ ಮಾತಾಡ್ತೀನಿ. ಕ್ಷಣಾರ್ಧದಲ್ಲಿ ಅಣ್ಣನ ಧ್ವನಿ ಮಾಯವಾಗಿತ್ತು. ಅವನಿಗೆ ಇಷ್ಟು ಸಮಯ ಸಿಕ್ಕದ್ದೇ ಜಾಸ್ತಿ. ಇವರೆಲ್ಲರ ಜೀವನ ಅಂದರೆ ಬರೀ ಓಟವೇ ಯಾಕಾಗಿರುತ್ತದೆಯೋ. ನಿಟ್ಟುಸಿರೊಂದು ಹೊರಬಂತು. ಈ ಸನಿ ಎಲ್ಲಿದ್ದಾನೆ? ಯಾಕೋ ನಿನ್ನೆ ರಾತ್ರಿಯ ಅನಂತರ ಅವನಿಂದ ಫೋನ್ ಇಲ್ಲ ಅಂದುಕೊಳ್ಳುತ್ತಾ ಅವನಿಗೊಂದು ಸಂದೇಶ ರವಾನಿಸಿದೆ. ಕೊಂಚ ತಡ್ಕೋಪ್ರಿ, ಕೆಲಸ ಮುಗಿಸಿದ ತಕ್ಷಣ ಮಾತಾಡ್ತೀನಿ ಅಂದವನೇ ಇವನೂ ಓಟ ಕಿತ್ತಿದ್ದ. ನೀನು ನಿನ್ನ ತಲೆ ಹೋಗುವ ಕೆಲಸಗಳು ಅಂದುಕೊಳ್ಳುತ್ತಾ ಸಿದ್ಧಳಾಗಿ ರಮಾ ಮೊಹಾಂತಿಯ ಕ್ಲಿನಿಕ್ಕಿಗೆ ಹೊರಟೆ. ಏನೋ ಆಸೆ ಮನಸ್ಸಿನಲ್ಲಿ. ಈ ತಿಂಗಳು ಸಾಕಷ್ಟು ತಡವಾಗಿದೆ, ಮೇಲೆ ಈ ಸುಸ್ತು, ತಲೆ ಸುತ್ತು, ಹಾಗೇನಾದರೂ ಇರಬಹುದೇ? ಉಕ್ಕಿ ಬಂದ ಉತ್ಕಂಠ ಇದ್ದ ಬದ್ದ ಆಲೋಚನೆಗಳನ್ನೆಲ್ಲ ಒತ್ತಿ ತಾನೇ ತಾನಾಗಿ ಕುಣಿಯಿತು. ಅದು ಇದ್ದರೆ ಏನು, ಹೇಗೆ, ಅಥವಾ ಇಲ್ಲ ಅಂದರೆ? ನನಗೀಗ 34 ತುಂಬುತ್ತಿದೆಯಲ್ಲ, ಮಗು ಸಾಧ್ಯವೇ? ಆದರೆ ಯಾಕೆ ಸಾಧ್ಯವಿಲ್ಲ? ಅಥವಾ ಮನಸ್ಸು ಆ ಯೋಚನೆಯ ಬಾಗಿಲನ್ನು ಯಾಕೋ ಮುಚ್ಚಿಬಿಡಲು ಹವಣಿಸಿತು. ಇಲ್ಲ ಇಲ್ಲ, ಇಲ್ಲದ್ದೆಲ್ಲ ತುಂಬಿಕೊಂಡು ಒದ್ದಾಡಬೇಡ. ಮೊದಲು ರಮಾ ಮೊಹಾಂತಿಯನ್ನು ಮಾತಾಡಿಸು ಎಂದಿತು ಒಳಗಿನಿಂದ ಇನ್ನೊಂದು ಧ್ವನಿ. ವಿವೇಕ ಇರಬಹುದು. ಅರ್ಧ ಗಂಟೆ ಹೊರಗಿನ ರಿಸೆಪ್ಷನ್ನಲ್ಲಿ ಕುಳಿತು ಆಕಳಿಸುತ್ತಾ ಇದ್ದ ಬದ್ದ ಇಂಗ್ಲಿಷ್ ನಿಯತಕಾಲಿಕೆಗಳನ್ನು ಪುಟ ತಿರುಗಿಸುತ್ತಾ ಬೋರು ಹೊಡೆಯುತ್ತಿದ್ದಾಗ ರಮಾ ನ್ಯಾಪ್ಕಿನ್ನಿಂದ ಕೈ ಒರೆಸಿಕೊಳ್ಳುತ್ತಾ ಆಚೆ ಬಂದು, ಪ್ರೀತಿ, ಹೇ ಪ್ರೀತಿ
ಬೇಸರ ಆಯ್ತೇ? ಒಂದು ಪ್ರೊಸೀಜರ್ ಇತ್ತು. ಮಾಡಿ ಬರಲು ಹೀಗೆ ತಡ ಆಯಿತು. ಬಾ ಒಳಗೆ ಎನ್ನುತ್ತಾ ತನ್ನ ಖಾಸಗಿ ಕೋಣೆಗೆ ನಡೆದಳು. ಅವಳೆದುರು ಕೂತು ಅಣ್ಣನಿಗೆ ಹೇಳಿದ್ದನ್ನೇ ಹೇಳಿದೆ. ರಕ್ತ ಪರೀಕ್ಷೆ ಅಂತೂ ಬೇಕು, ಮುಟ್ಟು ಬಂದಿಲ್ಲ ಅಂದೆಯಾ ಎನ್ನುತ್ತಾ ಬದಿಗೆ ಹಾಕಿದ್ದ ತಪಾಸಣೆಯ ಮಂಚದಲ್ಲಿ ಮಲಗಲು ಸೂಚಿಸಿದಳು. ಏನು ಹೇಳ್ತೀಯಾರಮ್ಮ? ನನ್ನ ದನಿಯಲ್ಲಿದ್ದ ಆತಂಕ ಅಧೀರತೆಗಳನ್ನು ಗಮನಿಸಿದಂತೆ, ನೀನ್ಯಾಕೆ ತಲೆಬಿಸಿ ಮಾಡ್ಕೋಬೇಕು? ನಾವು ಇರೋದೇಕೆ? ಸುನಿಲ್ ತಿರುಗಿ ಬರೋದು ಯಾವಾಗ? ನಾನೇ ನಿನಗೆ ಫೋನ್ ಮಾಡ್ತೀನಿ. ಗೋ ಆ್ಯಂಡ್ ಟೇಕ್ ರೆಸ್ಟ್, ಯು ವಿಲ್ ಬಿ ಫೈನ್ ಎಂದಳು. ಅನುಮಾನಿಸುತ್ತಾ, ಪ್ರೆಗ್ನೆನ್ಸಿ ಇರಬಹುದೇ ಎಂದು ಕೇಳಿದೆ. ರಮಾ ಮುಗುಳ್ನಕ್ಕು, ನೀನು ದೇವರನ್ನು ನಂಬುತ್ತೀಯಲ್ಲ, ಅವನ ಕೈಯಲ್ಲಿ ಎಲ್ಲ ಇರುತ್ತೆ ಅಲ್ವೇ? ಯೂರಿನ್ ತಪಾಸಿನಲ್ಲಿ ನೋಡಿಬಿಡೋಣ, ಏಳು ಎಂದಳು. ರಮಾ ಹೇಳಿದ್ದನ್ನೆಲ್ಲ ಮಾಡಿ ಮುಗಿಸಿ ಮರಳಿ ಮನೆಗೆ ಬರುತ್ತಿರುವಾಗ ತಲೆ ವಿಚಿತ್ರ ಆಲೋಚನೆಗಳ ಗೂಡಾಯಿತು. ಎಲ್ಲೋ ಏನೋ ಕೊಂಡಿ ತಪ್ಪಿದೆ. ಎಲ್ಲೋ ಹಾಡಬೇಕಿರುವ ಕೋಗಿಲೆ ಇನ್ನೆಲ್ಲೋ ಹಾಡುತ್ತಿದೆ. ಯಾವುದೋ ತಂತಿ ಇನ್ಯಾವುದಕ್ಕೂ ಜೋಡಿಸಿಕೊಳ್ಳಬೇಕಾಗಿರುವುದು ಹಾಗೇ ಆಗುತ್ತಿಲ್ಲ. ಅಥವಾ ನನ್ನ ಅರಿವಿಗೆ ಬಾರದ್ದು ಏನಾದರೂ ಇದೆಯೇ? ಅಣ್ಣನ ಕಾಗದ ಕಂಪ್ಯೂಟರ್ನಲ್ಲಿ ಬಂದಿತ್ತು. ಬಾಲು ನಿನ್ನ ರಿಪೋರ್ಟ್ಸ್ ಕಳಿಸಿದ್ದಾನೆ. ಏನಿಲ್ಲ, ಯೋಚನೆ ಮಾಡಬೇಡ ಅಂದ ಹಾಗೆ ಸುನೀಲ ಸಿಕ್ಕಿದ್ದ. ನಾನೇ ಒಂದಿಷ್ಟು ಔಷಧಿಗಳನ್ನು ಸುನೀಲ್ನ ಹತ್ತಿರ ಕಳಿಸಿರ್ತೀನಿ. ಅವನ್ನು ಶುರು ಮಾಡು. ಮತ್ತೆ ಮುಂದಿನ ಟ್ರಿಪ್ ನಿಂದು ಇಲ್ಲಿಗೆ, ತಿಳಿತಾ? ಅವನಿಗೂ ಹೇಳಿದ್ದೀನಿ, ನಿನಗೂ ಚೇಂಜ್ ಆಗುತ್ತೆ. ಅರ್ಥ ಆಯಿತೆ ಚಿನ್ನಮ್ಮ? ಅಂದ ಹಾಗೆ, ಸಾರಿ ಮರಿ, ಬೇಗ ಫೋನ್ ಮಾಡಲಿಕ್ಕೆ ಆಗಲಿಲ್ಲ. ರಾತ್ರಿ ಚೂರು ಬಿಡುವಾಗಿ ಕೂತ್ಕೊಂಡಿರು, ನನ್ನ ಫೋನ್ ಬರುತ್ತೆ. ಅಣ್ಣನ ಸಾಲುಗಳಲ್ಲಿದ್ದ ಅಂತಃಕರಣದ ಪರಿಮಳ ಅಪ್ಯಾಯಮಾನವೆನಿಸಿತು. ಅವನಿದ್ದದ್ದೇ ಹಾಗೆ. ಥೇಟು ಅಮ್ಮನ ಚೆಹರೆ, ಅವಳದೇ ಮಾತಿನ ವರಸೆ, ಶುಭ್ರ ಗೌರವರ್ಣವಂತೂ ಅವಳ ಉಡುಗೊರೆ ಅವನಿಗೆ. ಅಮ್ಮ. ಮುಂದಿನ ಕ್ಷಣಗಳಲ್ಲಿ ವ್ಯಕ್ತಾವ್ಯಕ್ತ ಸ್ವರೂಪಗಳನ್ನೆಲ್ಲ ಮೀರಿ ಅವಳ ಹಿಂದೆ ಹೋಯಿತು ಮನಸ್ಸು. ಈಗ ಅಮ್ಮನಿದ್ದಿದ್ದರೆ ನನಗೊಂದು ಮಗು ಮಡಿಲಿನಲ್ಲಿ ಇಳಿಯಲಿಲ್ಲ ಎಂಬ ನೋವನ್ನು ಹೇಗೆ ನಿಭಾಯಿಸುತ್ತಿದ್ದಳೋ? ಅಥವಾ ನಿಭಾಯಿಸುವುದನ್ನು ನನಗೇ ಕಲಿಸಿಬಿಡುತ್ತಿದ್ದಳೋ ಏನೋ? ಕಣ್ಣೀರು ಕರೆಯದೆ ಉಕ್ಕಿ ಬಂತು. ಅಮ್ಮ, ನನಗೆ ನೀನೂ ಇಲ್ಲ, ನನ್ನನ್ನು ಅಮ್ಮನೆನ್ನುವ ಕೂಸೂ ಇಲ್ಲ. ಏನು ಮಾಡಲಿ? ಒಣ ಒಣ ಭಣ ಭಣವೆನ್ನಿಸುವ ಕಾಲವನ್ನು ಎಷ್ಟು ಕಾಲ ಹೀಗೆಯೇ ಎಳೆದುಕೊಂಡು ನಡೆಯಲಿ? ಒರೆಸಿಕೊಳ್ಳುವ ಗೋಜಿಗೂ ಹೋಗದೆ ಹರಿಯಲು ಬಿಟ್ಟೆ ಕಣ್ಣೀರನ್ನು. ಎದೆಯ ಕುದಿತಕ್ಕೆ ಇದು ಮುಲಾಮು ಬಳಿದು ತಣ್ಣಗಾಗಿಸೀತೆ. ಗಾಢನಿದ್ರೆಯೇ ಹತ್ತಿರಬೇಕು. ಏಕೆಂದರೆ ಯಾವುದೋ ಸರಿರಾತ್ರಿಯಲ್ಲಿ ಟಕ್ಕನೆ ಎಚ್ಚರವಾಗಿ ದಬಕ್ಕನೆ ಎದ್ದು ಕುಳಿತಾಗ ಬದಿಯ ಟೇಬಲಿನ ಮೇಲಿದ್ದ ಫೋನಿನಲ್ಲಿ 6 ತಪ್ಪಿಹೋದ ಕರೆಗಳ ಸೂಚನೆ. ಗಾಬರಿಯಾಯಿತು. ಗಡಬಡಿಸಿ ತೆರೆದು ನೋಡಿದರೆ ಸನಿಯ ಕರೆಗಳು, ಜೊತೆಗೊಂದು ಸಂದೇಶ. ಎಲ್ಲಿದ್ದೀಯಾ ಪ್ರೀ, ನಿನ್ನ ಜೊತೆ ಮಾತಾಡಬೇಕು ಅಂತಿತ್ತು. ಹೆಚ್ಚು ಯೋಚಿಸದೆ ಕರೆ ಮಾಡಿದೆ. ಏನಿದು ಸನಿ, ಏನು? ಅವನು ಮಧ್ಯದಲ್ಲೇ ನನ್ನ ತಡೆದ. ಪ್ರೀ, ನನಗೇನೂ ಆಗಿಲ್ಲ. ಇಲ್ಲದ್ದೆಲ್ಲ ಮಾತಾಡೋ ಮೊದಲು ನಾನು ಹೇಳೋದು ಕೇಳಿಸ್ಕೊ. ನಾಳೆ ಬೆಳಿಗ್ಗೆ ಫ್ಲೈಟ್ ಹಿಡಿದು ದಿಲ್ಲಿಗೆ ಬರ್ತೀಯ. ಒಂದಿಷ್ಟು ಕೋಪ ಬಂದರೂ ನುಂಗಿಕೊಂಡೆ. ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ 6 ಗಂಟೆಯಲ್ಲಿ ದಿಲ್ಲಿಗೆ ಬಾ ಅನ್ನುತ್ತಿದ್ದಾನೆ. ಇವನು ಹೋಗಿದ್ದು ಜರ್ಮನಿಗೆ, ಈಗ ಮಾತಾಡಿದ್ದು ದಿಲ್ಲಿಯಿಂದ. ಇಂದು ಅವನು ಇಲ್ಲಿ ಮುಂಬೈಯಲ್ಲಿರಬೇಕಾದವನು ಅಲ್ಲೇನು ಮಾಡುತ್ತಿದ್ದಾನೆ? ನನ್ನನ್ನು ಮಾತನಾಡಗೊಡದೆ ತನ್ನದೇ ಆಜ್ಞೆ ಹೇರುತ್ತಿದ್ದಾನೆ ನನ್ನ ಮೇಲೆ. ಇವನಿಗೇನಾಗಿದೆ? ಹೀಗೆ ಏನೆಲ್ಲವೂ ಕ್ಷಣದಲ್ಲಿ ಮಸ್ತಿಷ್ಕದಲ್ಲಿ ಸುಳಿದಿತ್ತು. ಆದರೂ ಕಾರಣವಿಲ್ಲದೆ ಇಂಥದೇನೂ ಆಗಿರಲಾರದು. ಸನಿ ಏನೋ ಅನೂಹ್ಯ ಪ್ರಸಂಗದಲ್ಲಿ ಇದ್ದ ಹಾಗಿದೆ. ಅಲ್ಲಿ ಹೋಗುವುದರ ವಿನಃ ಬೇರೇನೂ ಪ್ರಯೋಜನವಾಗಲಿಕ್ಕಿಲ್ಲ.
ಒತ್ತುತ್ತಿದ್ದ ಚಿಂತೆಯನ್ನು ಹಿಂದಕ್ಕೊತ್ತಿ ಆದಷ್ಟು ಶಾಂತವಾಗಿರಲು ಯತ್ನಿಸುತ್ತಾ ಕೇಳಿದೆ. ಸನಿ, ನೀ ನಿಜವಾಗಿಯೂ ಆರಾಮವಾಗಿದ್ದೀಯಾ ತಾನೇ? ನಿನ್ನ ನಾಟಕವೇನಾದರೂ ಆಡಿದರೆ ನಾನು ಸುಮ್ಮನಿರಲ್ಲ ಎಂದು ಗೊತ್ತಿದೆ ತಾನೇ? ಕೊಳ್ಳನೆ ನಕ್ಕಿದ್ದ ಅವನು. ಪ್ರೀ, ನಾನು ಕಲ್ಲುಗುಂಡಿನ ಹಾಗಿದ್ದೇನೆ. ತಲೆ ಕೆಡಿಸ್ಕೊಳ್ಬೇಡ ಮರಿ. ನಾಳೆ ಬೆಳಗ್ಗೆ ಬರ್ತೀಯಲ್ಲವೇ? ಇಳಿದಾಕ್ಷಣ ನನಗೆ ಫೋನ್ ಮಾಡು. ಐ ನೋ ಯು ವಿಲ್ ಕಮ್. 12 ದಿಲ್ಲಿಯ ನೆಲ ಮುಟ್ಟುವವರೆಗೆ ಯಾವ ವಿಚಿತ್ರ ಆಲೋಚನೆಗಳನ್ನು ನನ್ನೊಳಗನ್ನು ಹೊಕ್ಕು ಹಿಂಸಿಸಲು ಬಿಟ್ಟಿರಲಿಲ್ಲ ನಾನು. ಹಾಗೇನಾದರೂ ಬಿಟ್ಟಿದ್ದರೆ ಅವು ನನ್ನ ಸನಿಯ ಮಧ್ಯದ ಸ್ನೇಹದ ಕೊಂಡಿಗೆ ಒಂದು ಪ್ರಶ್ನೆಗಳ ಗೊಂಚಲನ್ನು ನೇತು ಹಾಕಿಬಿಡುತ್ತಿದ್ದವು. ಅವನ್ನು ಉತ್ತರಿಸುತ್ತಾ ಇಲ್ಲದ ಭೂಲ್ಭುಲೈಯಾದೊಳಗೆ ಸಿಕ್ಕಿ ಹಾಕಿಕೊಳ್ಳುವುದು ನನಗಿಷ್ಟವಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ನನಗೆ ಕಾಣಿಸುತ್ತಿದ್ದ ಸನಿಯ ಬಿಂಬಕ್ಕೆ ಅವನೇ ತಾನೇ ಉತ್ತರಿಸಬೇಕಾಗಿರುವುದು. ನನ್ನನ್ನು ವಿಮಾನ ನಿಲ್ದಾಣದಿಂದ ಹೋಟೆಲಿಗೆ ಕರೆದೊಯ್ದ ಸನಿ. ಪ್ರೀ, ಚಹಾ ಕಾಫಿ ಏನಾದರೂ ಬೇಕೇ? ಅಥವಾ ನೀ ಹಸಿದಿದ್ದರೆ ಊಟ ಮಾಡಿಬಿಡೋಣವಾ ಎಂದ. ಊಟ ಸಾಕು ಅಂದೆ. ಊಟ ಮುಗಿಸಿ ಆರಾಮಾಸನದಲ್ಲಿ ಒರಗುತ್ತಿದ್ದಂತೆ ಮತ್ತೆ ಮುಂಬೈಗೆ ಮರಳುವುದು ಯಾವಾಗ ನಾವು ಎಂದೆ. ಪ್ರೀ, ನನ್ನ ಮೇಲೆ ನಿನಗಿರುವ ನಂಬಿಕೆ ಎಷ್ಟು? ಸನಿ ಕೇಳಿದ. ವಾಟ್? ಅದೇನು ಪ್ರಶ್ನೆ ಅಲ್ಲ. ಅದ್ಯಾಕೆ? ಅಲ್ಲಲ್ಲ, ಅದು ಹೇಗೆ ನೀನು ಈ ಪ್ರಶ್ನೆ ಕೇಳಿದೆ ಸನಿ? ಇದೇ ಉತ್ತರ ನಿನ್ನಿಂದ ಬರುತ್ತೆ ಎಂದು ಗೊತ್ತಿತ್ತು ಪ್ರೀ. ಆದರೆ ಪ್ರಸಂಗ ಹಾಗಿದೆ, ನಾನಿದನ್ನು ಕೇಳಲೇಬೇಕಾಯಿತು. ಸನಿಯಲ್ಲಿ ಎಂದಿಲ್ಲದ ಗಾಂಭೀರ್ಯದ ಸೆಳಕು ತೋರಿ ಬಂದಿತ್ತು. ಸದಾ ಹುಡುಕಾಟಿಕೆ, ಮಕ್ಕಳಂಥ ವಿಚಿತ್ರ ವಾದಗಳಲ್ಲಿ ತೇಲುತ್ತಿರುವ ಇವನು ಹೀಗೂ ಆಗಲುಂಟೆ? ನಿಜವಾಗಿಯೂ ಗಂಭೀರ ವಿಷಯವಿದ್ದೀತು. ಆದರೆ ನಂಬಿಕೆ, ಗಿಂಬಿಕೆ ಇಂಥ ಶಬ್ದಗಳೆಲ್ಲ ನಮ್ಮಿಬ್ಬರ ನಡುವೆ ಯಾವ ದಿನವೂ ಬಂದ ಹಾಗೆ ನೆನಪಿಲ್ಲ, ನನ್ನ ಅತ್ಯಂತ ನೋವಿನ ಕ್ಷಣಗಳಲ್ಲೂ. ಅವನ ಬದಿಗೆ ಇನ್ನಷ್ಟು ಸರಿದು ಬಲಗೈಯಲ್ಲಿ ಅವನ ಎಡಹಸ್ತವನ್ನು ಹಿಡಿದು ಕೇಳಿದೆ. ಈ ಮಾತು ಅಗತ್ಯವೇ ಇಲ್ಲ ಅಂತ ನಿನಗೆ ಗೊತ್ತಿದೆ ಸನಿ. ಆದರೂ ಹೇಳು, ನಿನಗೆ ಏನು ಹೇಳಬೇಕಿದೆಯೋ ಎಲ್ಲ ಹೇಳು. ಮೊಟ್ಟ ಮೊದಲ ಬಾರಿಗೆ ನನ್ನನ್ನು ಪ್ರೀತಿ ಅಂದ ಸನಿ. ನಾನು 5ನೇ ಕ್ಲಾಸ್ನಲ್ಲಿ ಓದುತ್ತಾ ಇದ್ದಾಗ ನನ್ನ ಜೊತೆ ರೇಷ್ಮಾ ಅಂತ ಒಬ್ಬಳು ಹುಡುಗಿ ಇದ್ದಳು. ನನ್ನ ಎದೆ ಬಡಿತ ಇದ್ದಕ್ಕಿದ್ದಂತೆ ಹೆಚ್ಚಿಬಿಟ್ಟಿತ್ತು. ಅಂದರೆ ಇವನನ್ನು ಸನಿ ಅನ್ನುವ ಆ ರೇಷ್ಮಾ ನಿಜವಾಗಿಯೂ ಇದ್ದಾಳೆ. ಅವಳು ನಿನ್ನ ಹಾಗೆ ನನ್ನನ್ನು ಸನಿ ಅಂತ ಕರೆಯುತ್ತಿದ್ದಳು. ನನಗೆ ಗೊತ್ತಿದೆ ಎಂದೆ ನಾನು ಶಾಂತವಾಗಿ. ಕತ್ತು ಹೊರಳಿಸಿ ನನ್ನನ್ನೇ ದಿಟ್ಟಿಸಿದನವನು. ಕಣ್ಣುಗಳಲ್ಲಿ ಅಚ್ಚರಿಯ ಛಾಯೆ. ನಿನಗೊಂದು ಸಂದೇಶ ಬಂದಿತ್ತಲ್ಲ ಮೊಬೈಲ್ನಲ್ಲಿ, ನಾನದನ್ನು ನೋಡಿದೆ. ಅರ್ಧ ಕ್ಷಣ ಮೌನದ ಅನಂತರ ಅವನು ಮುಂದುವರೆಸಿದ. ಆಗ ಅವಳ ಅಪ್ಪ ಏರ್ಫೋರ್ಸ್ನಲ್ಲಿ ಯಾವುದೋ ದೊಡ್ಡ ಹುದ್ದೆಯಲ್ಲಿದ್ದರು. ಬಿಹಾರದವರು. ಅಮ್ಮ ಇರಲಿಲ್ಲ. ಕಾರಣ ನನಗೆ ತಿಳಿದಿಲ್ಲ. ಆದರೆ ಬಹಳ ಚುರುಕಿನ ಹುಡುಗಿ ಅವಳು. ಎಲ್ಲದರಲ್ಲೂ ಬಹಳ ಮುಂದಿದ್ದ ಹುಡುಗಿ. ನಾವು ಹೈಸ್ಕೂಲ್ ಮುಗಿಸುವ ಹೊತ್ತಿಗೆ ಅವರು ಮುಂಬೈ ಬಿಟ್ಟು ಹೊರಟು ಹೋದರು. ಅನಂತರ ನಮ್ಮಲ್ಲಿ ಯಾವ ಸಂಪರ್ಕವೂ ಇರಲಿಲ್ಲ. ನನ್ನ ಜೀವನ ನನ್ನದಾಗಿ ಮುಂದುವರಿದಿತ್ತು. ಆಮೇಲೆ ನೀನು ನನ್ನ ಜೀವನದಲ್ಲಿ ಬಂದೆ. ಈಗ 3 ವರ್ಷಗಳ ಹಿಂದೆ ನಾ ಜರ್ಮನಿಗೆ ಹೋಗಿದ್ದೆನಲ್ಲ, ಆಗ ಅಕಸ್ಮಾತ್ ಅವಳ ಭೇಟಿ ಆಗಿತ್ತು. ಅದು ಓಡುತ್ತಿದ್ದ ರೈಲಿನಲ್ಲಿ. ತನ್ನ ಅಪ್ಪನಿಗೆ ಇಷ್ಟವಿಲ್ಲದ ಮೈಸೂರಿನ ಕುಮಾರ್ ಅನ್ನುವ ಹುಡುಗನೊಬ್ಬನನ್ನು ರೇಷ್ಮಾ ಸಿವಿಲ್ ಮ್ಯಾರೇಜ್ನಲ್ಲಿ ಮದುವೆಯಾಗಿ ಅವನೊಂದಿಗೆ ಜರ್ಮನಿಯಲ್ಲೇ ಉಳಿದಿದ್ದಳು. ಭಯಂಕರ ಹಠವಾದಿ ಅಪ್ಪ ಅವಳನ್ನು ಕ್ಷಮಿಸದೇ ಹೋಗಿದ್ದು. ಮುಂದೆ ಒಂದು ಅಪಘಾತದಲ್ಲಿ ತೀರಿ ಹೋಗಿದ್ದ. ಎಲ್ಲ ಹೇಳಿದ್ಲು. ಹಾಗೆ ಇಲ್ಲಿನ ಎಲ್ಲ ಸಂಬಂಧಗಳು ಕಡಿದು ಹೋಗಿದ್ದವು. ಅರ್ಧ ಕ್ಷಣ ತಡೆದು ಮುಂದುವರಿಸಿದ ಸನಿ.
ಆಗಲೇ ನನಗೆ ಅವಳ ವಿಳಾಸ, ಫೋನು ಎಲ್ಲ ಕೊಟ್ಟಿದ್ಲು. ಮುಂದೆ ಆಗೀಗ ಒಂದೆರಡು ಮೇಲ್ ಅಥವಾ ಸಂದೇಶ, ಇಷ್ಟೇ ನಮ್ಮಿಬ್ಬರ ನಡುವೆ ಇದ್ದ ಸಂಪರ್ಕ. ಆದರೆ ಅವಳ ಬದುಕು ಭಯಂಕರ ಸುಳಿಯೊಂದಕ್ಕೆ ಸಿಕ್ಕಿಕೊಂಡಿತ್ತು. ಮದುವೆ ಮುರಿದು ಬಿದ್ದಿತ್ತು. ರೇಷ್ಮಾ ಗರ್ಭಿಣಿ. ಕುಮಾರ್ ಡೈವೋರ್ಸ್ ತಗೊಂಡು ಬೇರೆ ಹೆಣ್ಣಿನ ಹಿಂದೆ ಹೋಗಿದ್ದ. ಮಗುವನ್ನು ಹೆತ್ತ 3 ತಿಂಗಳಿನಲ್ಲಿ ಅವಳಿಗೆ ಮಿದುಳಿನಲ್ಲಿ ಟ್ಯೂಮರ್ ಆಗಿ ಕ್ಯಾನ್ಸರ್ಗೆ ತಿರುಗಿದೆ. ಈಗ ಕೊನೆಯ ಹಂತ. ಶಿ ವಾಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ನಿನ್ನ ಅಣ್ಣನಿಗೂ ಇದೆಲ್ಲ ಗೊತ್ತು. ಯಾಕೆಂದರೆ ಕುಮಾರ ಅವನದೇ ಜೊತೆಯ ಹುಡುಗ. ಪರಿಸ್ಥಿತಿಯನ್ನು ತಿದ್ದಲು ನಿಮ್ಮಣ್ಣ ಪ್ರಯತ್ನಿಸಿದ್ದ. ಆದರೆ ಪ್ರಯೋಜನವಾಗಲಿಲ್ಲ. ತನ್ನ ಡೈವೋರ್ಸಿನ ಸಂದರ್ಭದಲ್ಲಿ ನನ್ನ ಸಹಾಯ ಕೇಳಿದ್ಲು ರೇಷ್ಮಾ. ಹೊಟ್ಟೆಯಲ್ಲಿ ಒಂದು ಮಗು ಇತ್ತಲ್ಲ, ಅದಕ್ಕಾಗಿ ಬದುಕಿದಳು. ಸಂಕಟವನ್ನೆಲ್ಲ ನುಂಗಿದಳು. ಔಷಧಿಗೂ ಒದ್ದಾಡುವ ಪರಿಸ್ಥಿತಿ. 1-2 ಬಾರಿ ನಾನವಳಿಗೆ ಔಷಧಿ ಕಳಿಸಿಕೊಟ್ಟಿದ್ದೆ. ನಿರಂತರ ಹೋರಾಟದಲ್ಲಿ ಕೊನೆಗೂ ಸೋತದ್ದು ಇವಳೇ. ಇದು ನಡೆದು ಹೋದ ಸಂಗತಿ. ಅವಳ ಬಳಿ ಇನ್ನು ಹೆಚ್ಚು ಸಮಯವಿಲ್ಲ. ಸನಿ ಮೌನವಾದ. ಕಣ್ಣುಗಳನ್ನು ಮುಚ್ಚಿಕೊಂಡು ಅವನದೇ ಲೋಕದಲ್ಲಿದ್ದ ಹಾಗಿತ್ತು. ಅವನ ಹಣೆಯ ತುಂಬ ಹಾಸಿಕೊಂಡ ಸೂಕ್ಷ್ಮವಾದ ನೆರಿಗೆಗಳ ಛಾಯೆ ಆ ಮಿದುಳಿನಲ್ಲಿ ನಡೆಯುತ್ತಿದ್ದ ಗೊಂದಲವೊಂದರ ಕುರುಹಿನಂತೆ, ಅಮ್ಮನಲ್ಲಿ ತನ್ನದೊಂದು ನೋವಿನ ಕಥೆಯನ್ನು ಹೇಳಿಕೊಂಡ ಮಗುವಿನ ನಿರಾಳತೆಯ ಸೂಚನೆಯಂತೆ ಮಿಶ್ರ ಸಂದೇಶಗಳ ಚಿತ್ರದಂತಿದ್ದವು. ಸದಾ ಹಾಸ್ಯ ಚೇಷ್ಟೆಗಳಲ್ಲಿ ಮುಳುಗಿ ಬದುಕನ್ನು ಅತೀವ ಹಗುರವಾಗಿ ನೋಡುತ್ತಿದ್ದ ನನ್ನ ಸನಿ ಇವನೇ ಹೌದೇ? ಏನೆಂದ ಇವನು? ಅವಳ ಬಳಿ ಇನ್ನು ಹೆಚ್ಚು ಸಮಯವಿಲ್ಲ ಅಂದನೆ. ಇದೇ ಶಬ್ದಗಳನ್ನೇ ಅಲ್ಲವೇ ನಾನು ಅವತ್ತು ಫೋನಿನಲ್ಲಿ ಓದಿದ್ದು? ಹಾಗೆಂದರೆ ರೇಷ್ಮಾ? ನಾನು ಸನಿಯ ಕೈಗಳೆರಡನ್ನು ಒತ್ತಿ ಹಿಡಿದುಕೊಂಡೆ. ಶಬ್ದಗಳ ಸಂವಹನದ ಅಗತ್ಯವಿರಲಿಲ್ಲ. ಅಲ್ಲಿ ಅವನ ನೋವುಗಳು, ನನ್ನ ನೋವುಗಳು. ಅವನ ಹಣೆಯ ಮೇಲೆ ಮೃದುವಾಗಿ ಕೈಯಾಡಿಸಿದಾಗ ನಿಧಾನವಾಗಿ ಕಣ್ಣುಗಳು ತೆರೆದುಕೊಂಡವು. ಆ ಕಣ್ಣುಗಳಲ್ಲಿ ನೀರಿನ ಪಸೆ ಇದ್ದಂತೆ ಭಾಸವಾಯಿತು. ಸನಿ, ಅವಳೆಲ್ಲಿದ್ದಾಳೆ ಈಗ ಎಂದೆ. ಹುಟ್ಟಿದಲ್ಲೇ ಸಾಯಬೇಕೆಂದು ಅವಳ ಕೊನೆಯ ಇಚ್ಛೆ. ನಾನು ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಸೇರಿಸಿದ್ದೇನೆ. ಮಗು ಅಲ್ಲಿನ ನರ್ಸರಿಯಲ್ಲಿದೆ. 1 ವರ್ಷದ ಹೆಣ್ಣು ಮಗು. ಬಹಳ ಮುದ್ದಾಗಿದೆ. ಪ್ರೀ, ಅದಕ್ಕೊಂದು ವ್ಯವಸ್ಥೆ ಮಾಡಲಾದೀತೆ ನಮ್ಮಿಂದ? ಯಾವುದಾದರೂ ಚಿಲ್ಡ್ರನ್ ಹೋಮ್ನಲ್ಲಿ? ತನ್ನಷ್ಟಕ್ಕೆ ಎಂಬಂತೆ ಅವನ ಮಾತು ತಡೆದು ಹೊರಬಂದಿತ್ತು. ನನ್ನ ಎಷ್ಟೋ ಯುಗಗಳ ತಳಮಳ ಇದ್ದಕ್ಕಿದ್ದಂತೆ ಶಾಂತವಾಗಿ ಬಿಟ್ಟಿತ್ತು. ಸನಿ, ಏಳು, ನಾವು ಆಸ್ಪತ್ರೆಗೆ ಹೋಗಬೇಕು ಎಂದೆ. ಅವನ ಕಣ್ಣುಗಳಲ್ಲಿದ್ದ ಪ್ರಶ್ನೆ ಮಾತುಗಳಾಗಿ ಬರಬೇಕಿರಲಿಲ್ಲ. ಅಂಥವೆಲ್ಲ ನನ್ನ ಮನಸ್ಸಿನ ಬಳಿ ನೇರವಾಗಿ ರವಾನೆಯಾಗುತ್ತವೆ. ನಾನು ಒಂದು ಮಗುವನ್ನು ಹೆರುವೆನೋ ಇಲ್ಲವೋ ನನಗೆ ಗೊತ್ತಿಲ್ಲ ಸನಿ. ಆದರೆ ಈ ಮಗು ನನಗೆ ಬೇಕು. ಬಾ ಸನಿ, ಹೋಗೋಣ ಎಂದೆ. ಪಕ್ಕದಲ್ಲಿದ್ದ ಸ್ವಿಚ್ ಒತ್ತಿದಾಗ ಕೋಣೆಯಿಡೀ ಹಾಲಿನಂಥ ಶುಭ್ರ ಶ್ವೇತ ಬೆಳಕು ತುಂಬಿಕೊಂಡಿತು. ಕಥಾಲೇಖಕಿ ಜಯಶ್ರೀ ದೇಶಪಾಂಡೆ. ಕಥಾಕಥನದ ಈ ಸಂಚಿಕೆಯಲ್ಲಿ ಓದಿದಂತಹ ಕತೆ ಪತಿ ಪತ್ನಿ ಔರ್ ಓ. ಜಯಶ್ರೀ ದೇಶಪಾಂಡೆಯವರ ಈ ಕಥೆಯನ್ನು ನಿಮಗಾಗಿ ಓದಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಮುಂದಿನ ಕಥಾಕಥನದ ಸಂಚಿಕೆಯಲ್ಲಿ ಜಯಶ್ರೀ ದೇಶಪಾಂಡೆಯವರ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರಗಳು. ಮಾಲಿನಿ ಸತೀಶ್.